ಇವುಗಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ರಚಡ್ ಬ್ರದರ್ ಅವ್ರ ಮೂಲಕ ನಮ್ಮೊಟ್ಟಿಗೆ ನೀವು ಮಾತನಾಡ್ರಿ, ಬೋಧಿಸ್ರಿ, ಜ್ಞಾನದಿಂದ ನಮ್ಮನ್ನು ತುಂಬಿಸ್ರಿ. ಅವರು ಕೂಡ ನೀವು ಜ್ಞಾನವನ್ನು ಕೊಟ್ಟು ಬಲಪಡಿಸ್ರಿ. ಮತ್ತು ಕೇಳಿರುವಂತ ಎಲ್ಲಾ ಸಹೋದರ ಮತ್ತು ಸಹೋದರಿಯರೆಲ್ಲರೂ ಕೂಡ ಅವರಿಗೆ ನೆಟ್ವರ್ಕ್ ಸರಿಯಾಗಿ ಸಿಗುವಂತೆ ಸಹಾಯ ಮಾಡ್ರಿ. ನಿನ್ನ ಜೀವಳ ವಾಕ್ಯಗಳನ್ನು ಕಲಿತು ಅವುಗಳನ್ನು ನಮ್ಮಲ್ಲಿ ಇಟ್ಟುಕೊಂಡು ನಾವು ಕ್ರಿಸ್ತನಿಗಾಗಿ ಲೋಕದಲ್ಲಿ ಓಟ ಓಡಲು ನಮಗೆ ಸಹಾಯ ಮಾಡ್ರಿ, ಬಲಪಡಿಸ್ರಿ, ನಿಮ್ಮ ಚಿತ್ತಕ್ಕನುಸಾರ ನಡೆಸ್ರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೆನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಸೌರ್ಯರೇ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸೌರ್ಯರೇ, ದೇವರ ಮಹಾಕೃಪೆಯಿಂದ ದೇವರು ನಮಗೆ ಹಲವಾರು ಅವಕಾಶಗಳನ್ನ ಕೂಡ ಕೊಡ್ತಾ ಇದ್ರೆ, ಈ ಸಮಯದಲ್ಲಿ ಕೂಡ ಮುಖ್ಯವಾದಂತ ಒಂದು ಭಾಗಕ್ಕೆ ಅಂದ್ರೆ ಇವತ್ತಿನ ಒಂದು ಪಾಠ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಅದರ ಒಂದು 7th ಚಾಪ್ಟರ್ ನಾವು ನೋಡ್ತಾ ಇದ್ವಿ ಅಲ್ವಾ? ಎಷ್ಟನೇ ಭಾಗ ನೋಡ್ತಾ ಇದೀವಿ, ಎಷ್ಟನೇ ಪಾರ್ಟ್ ನೋಡ್ತಾ ಇದ್ವಿ? ಎಲ್ಲಿಗೆ ಬಂದಿದೆ ಅಂತ ಗೊತ್ತಿದ್ಯಾ? 54 ಭಾಗ 54. ಓಕೆ, ಭಾಗ 54 ಇದೆಯಾ? ಹೌದು ಬ್ರದರ್, ನೀವ್ ಹೇಳಿದ ಪ್ರಕಾರನೇ 54 ಆಗಿದೆ. 54 ಆಗಿದೆಯಾ? ಓಕೆ, ಸರಿ. ನನ್ಗೆ ಅದು ಒಂದೊಂದ್ ದಿನ ಕನ್ಫ್ಯೂಷನ್ ಆಗುತ್ತೆ. ಇರ್ಲಿ, ಕ್ರಿಸ್ತನ ಪ್ರೀತಿಯ ಸರಾಸರಿರೇ, ಯಾವ ಅಧ್ಯಾಯದಲ್ಲಿ ಇದೀವಿ? ಯಾವ ಒಂದು ವಾಕ್ಯವನ್ನ ನೋಡ್ಬೇಕಾಗಿದೆ ನಾವು ಈಗ? ಮುಗ್ದಿದೆ ಬ್ರದರ್, 6ನೇ ವಚನ ಮುಗ್ದಿದೆ, 7ನೇ ವಚನಕ್ಕೆ ಬರ್ಬೇಕು. ಇಲ್ಲ, 7ನೇ ಅಧ್ಯಾಯ 11ನೇ ವಚನ. ಎಸ್, ಇಲ್ಲ 11ನೇ ವಚನಕ್ಕೆ ಬಂದಿದ್ವಿ. ಕರೆಕ್ಟಾ? ಹೌದೌದು, ಬರ್ದಿದ್ದೀನಿ. ಸರಿ, ಕ್ರಿಸ್ತನ ಪ್ರೀತಿಯ ಸರಾಸರಿರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅಪೊಸ್ತಲ ಪಾಲ್ ಅವರು ಬರೀತಿರುವಂತ ಒಂದು 53 ಅಲ್ವಾ? 54 ಈಗ ನೋಡ್ಬೇಕಾಗಿರೋದು. ನೋಡಿದ ಪ್ರಕಾರವಾಗಿ ಅಪೊಸ್ತಲ ಪಾಲ್ ಹೇಳುವಂತ ಒಂದು ರೋಮಪುರದವರ ಪತ್ರಿಕೆಯಲ್ಲಿ ಹಲವಾರು ವಿಷಯಗಳನ್ನ ಕೂಡ ನಾವು ನೋಡ್ಕೊಂಡ್ ಬಂದ್ವಿ. ಮುಖ್ಯವಾಗಿ ಧರ್ಮಶಾಸ್ತ್ರ ಮತ್ತೆ ಪಾಪ, ಇವುಗಳ ಕುರಿತಾಗಿ ನಾವು ನೋಡ್ಕೊಂಡ್ ಬಂದ್ವಿ. ಹೀಗಾಗಿ ಕೊನೆಯ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ನಾವಲ್ಲಿ ನೋಡಿದಂತ ಒಂದು ಭಾಗ ಯಾವ್ದಪ್ಪ ಅಂದ್ರೆ, ಹೇಗೆಂದ್ರೆ ಪಾಪು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆಜ್ಞೆ ಮೂಲಕವೇ ನನ್ನನ್ನು ಕೊಂದಿತ್ತು ಅನ್ನೋಂಥ ವಿಷಯವನ್ನ ನೋಡಿದ್ವಿ. 7th ಚಾಪ್ಟರ್ 11th ವರ್ಸ್, ಕರೆಕ್ಟ್ ಅಲ್ವಾ? ಅದರ ಮುಂದುವರೆದ ಭಾಗವನ್ನ ಇವತ್ತು ನಾವು ನೋಡ್ಬೇಕಾಗಿದೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹೇಗೆ ಧರ್ಮಶಾಸ್ತ್ರ ಅಧೀನರಾದವರಿಗೆ ಅಲ್ವಾ, ಧರ್ಮಶಾಸ್ತ್ರ ಅಧೀನರಾದಂತವಳಕ್ಕಿಂತ ಹೆಚ್ಚಾಗಿ ಇವತ್ತು ಈ ವಾಕ್ಯಗಳನ್ನ, ದೇವರ ವಾಕ್ಯ ಕೇಳುವಂತ ನಮಗೆ ಯಾವ ರೀತಿಯಲ್ಲಿ ಇದರಲ್ಲಿ ಪಾಠ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಧರ್ಮಶಾಸ್ತ್ರದಲ್ಲಿ ಅಧೀನರಾದವರು ಅದಕ್ಕೆ ದಾಸತ್ವಕ್ಕೆ ಒಳಪಟ್ಟಿದ್ರು, ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲದವರು ಬೇರೆ ಒಂದು ವಿಷಯಕ್ಕೆ ದಾಸತ್ವಕ್ಕೆ ಒಳಪಟ್ಟಿರ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಪಾಪಕ್ಕೆ ಅಧೀನರಾಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ, ಈಗ ಧರ್ಮಶಾಸ್ತ್ರದ ಬಗ್ಗೆ ಅಂದ್ರೆ ಅವ್ರಿಗೆ ಆಜ್ಞೆ ಇತ್ತು, ಆಜ್ಞೆ ಯಾವ ರೀತಿ ಅವ್ರನ್ನ ವಂಚನೆ ಮಾಡ್ತೋ ಅಲ್ವಾ, ಅವರಲ್ಲಿರುವಂತ ಪಾಪ ಯಾವ ರೀತಿ ಕೆಲಸಗಳನ್ನ ಮಾಡ್ತೋ ಅನ್ನೋ ವಿಷಯವನ್ನ ನೋಡಿದ್ವಿ. ಅದೇ ರೀತಿಯಾಗಿ ದೇವ್ರ ಮಕ್ಳು ಇವತ್ತು ಆ ಒಂದು ವಿಷಯವನ್ನ ತಗೊಂಡಾಗ ಇಸ್ರೇಲ್ ಜನರಿಗೆ ಆದಂತ ಆ ಬಿಡುಗಡೆ ಮೂಲಕ ದೇವ್ರ ಮಕ್ಳು ನಮಗಿರುವಂತ ಆ ಬಿಡುಗಡೆ ಬಗ್ಗೆ ಕೂಡ, ಅಂದ್ರೆ ಪಾಪದಿಂದ ನಾವು ಹೇಗೆ ವಿಮುಖರಾಗ್ತೀವಿ ಅನ್ನೋ ವಿಷಯನ ಕೂಡ ಏನ್ ಮಾಡ್ತಾರೆ, ಇಲ್ಲಿ ತುಂಬಾ ಸ್ಪಷ್ಟವಾಗಿ ಮಾತಾಡ್ಕೊಂಡ್ ಬರ್ತಿದ್ದಾರೆ. ಓಕೆ, ಸೊ ಆಗ ನೋಡ್ಬೇಕಾದ್ರೆ ಮುಂದುವರೆದು ನಾವು ಇನ್ನೊಂದು ವಿಷಯವನ್ನ ನೋಡೋಣ ಅಲ್ವಾ? ನೆಕ್ಸ್ಟ್ ಒಂದು ವಾಕ್ಯ, ರೋಮಪುರದವರಿಗೆ 7ನೇ ಅಧ್ಯಾಯ 12ನೇ ವಾಕ್ಯ ಓದೋಣ. ರೋಮಪುರದವರಿಗೆ 7ನೇ ಅಧ್ಯಾಯ 12ನೇ ವಾಕ್ಯ. ಈಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೋ, ನ್ಯಾಯವೋ, ಇರುವಂತದ್ದು. ಈಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವಾದದ್ದು ಅಲ್ವಾ? ನ್ಯಾಯಯುತವೂ ಆಗಿರುವಂತದ್ದು. ಸರಿ, ಯಾಕೆ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ದೇವ್ರ ಮಕ್ಕಳು ಅದು ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರದ ಪ್ರತಿಯೊಂದು ವಿಷಯಗಳು ಕೂಡ ದೇವರಿಂದ ಕೊಡಲ್ಪಟ್ಟಂತ ವಿಷಯ, ಹಾಗಾಗಿ ಅದು ಪರಿಶುದ್ಧವಾಗಿದೆ ಅಲ್ವಾ? ಪರಿಶುದ್ಧ ಅಂತ ಹೇಳಿದಾಗ
ಯಾವ ಮಟ್ಟಿಗೆ ಪರಿಶುದ್ಧವಾಗಿದೆ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ಆಜ್ಞೆಗಳನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ದೇವರನ್ನ ನಾವು ದೃಷ್ಟಿ ನೋಡಕ್ಕಾಗಲ್ಲ. ಯಾಕಂದ್ರೆ ದೇವ್ರು ಕೊಟ್ಟಂತ ಆಜ್ಞೆಗಳಲ್ಲಿ ಮೀರಿ ನಡೆದವರು ದೇವರೊಂದಿಗೆ ಸಂಪರ್ಕ ಇಟ್ಕೊಳಕ್ಕಾಗಲ್ಲ. ಇಲ್ಲಿ ಪರಿಶುದ್ಧ ಅಂತ ಹೇಳಿದಾಗ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದ್ ಬೇಡ. ಈ ಬೇರೆ ರೀತಿ ಅಂದ್ರೆ ಯಾವ ರೀತಿ? ಇಲ್ಲ ನಾನು ತುಂಬಾ ಶುದ್ಧವಾಗಿದ್ದೀನಿ, ತುಂಬಾ ನನ್ನಲ್ಲಿ ಯಾವುದೇ ಕಲ್ಮಶವಿಲ್ಲ, ಯಾವುದೇ ದೋಷವಿಲ್ಲ, ಯಾವುದೇ ಪಾಪವಿಲ್ಲ, ಆ ರೀತಿ ಭಾವನೆಗಳಿಂದ ಕೂಡುವಂತ ವಿಷಯ ಅಲ್ಲ. ಇಲ್ಲಿ ಮುಖ್ಯವಾಗಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರೋದು, ಯಾವುದು ನನ್ನನ್ನ ದೇವರಿಂದ ದೂರ ಮಾಡುತ್ತೋ ಅಲ್ಲಿ ನನ್ನಲ್ಲಿ ಪಾಪವಿದೆ, ಯಾವುದು ನನ್ನ ದೇವರ ಹತ್ತಿರ ಕರ್ಕೊಂಡು ಹೋಗ್ತಿದ್ಯೋ ಅಲ್ಲಿ ನನ್ನಲ್ಲಿ ಪರಿಶುದ್ಧ ಕಾಣಲ್ಪಡುತ್ತೆ ಅನ್ನೋ ವಿಷಯವನ್ನ ನೋಡ್ಬೇಕು. ಹಾಗಾಗಿ ಆ ಒಂದು ದೇವರ ಸನ್ನಿಧಿಗೆ ಬರೋದಕ್ಕೆ ದೇವರು ಸಹಾಯ ಮಾಡ್ಕೊಡೋಂತ ಒಂದು ಮುಖ್ಯವಾದ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರವನ್ನ ಫಾಲೋ ಮಾಡೋದ್ರಿಂದ, ಅದನ್ನ ಅನುಸರಿಸೋದ್ರಿಂದ, ಕ್ಷಮಿಸಿ, ಧರ್ಮಶಾಸ್ತ್ರವನ್ನು ಅನುಸರಿಸೋದ್ರಿಂದ, ಅದನ್ನ ಆಜ್ಞೆಗಳನ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ವ್ಯಕ್ತಿ ಪರಿಶುದ್ಧನಾಗಿರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡ್ತೀವಿ. ಹೀಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಧರ್ಮಶಾಸ್ತ್ರ ಪರಿಶುದ್ಧವಾಗಿದೆ, ಆಜ್ಞೆ ಕೂಡ ಪರಿಶುದ್ಧವಾಗಿದೆ. ಮತ್ತೆ ಪರಿಶುದ್ಧವಾದದ್ದು ಹೇಗೆ ಪಾಪಕ್ಕೆ ಕಾರಣವಾಯಿತು? ಅದಕ್ಕೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ಅದನ್ನ ಸಹೋದರದ ಕಮೆಂಟ್ರಿ ಬರಿಬೇಕಾದ್ರೆ 7ನೇ ಅಧ್ಯಾಯ 11ನೇ ವಾಕ್ಯಕ್ಕೆ, ಹೊಸ ಮನಸ್ಸು ಬುದ್ಧಿವಂತಿಕೆಯಿಂದ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪು ಹಾದಿಗೆ ಒಪ್ಪಿಕೊಂಡಿಲ್ಲ, ಆದ್ರೆ ಮೋಸ ಹೋಗೋದ್ರಿಂದ ಮಾಂಸವು ತನ್ನ ದಾರಿಯಲ್ಲಿ ಸಾಗಲು ಅವಕಾಶ ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರ ಮಕ್ಕಳಿಗೆ ಇಲ್ಲಿ ಗಮನಿಸ್ಬೇಕಾದ್ರೆ ನಮಗೆ ಬೇರೆ ರೀತಿ ಅಂತ ಒಂದು ವಿಷಯ. ಧರ್ಮಶಾಸ್ತ್ರ ವಿಷಯಗಳು ತಗೊಂಡಾಗ ಧರ್ಮಶಾಸ್ತ್ರದ ಒಂದು ಆಜ್ಞೆ ವಿಧಾನವನ್ನ, ನೀತಿ ನಿಯಮಗಳನ್ನ ಒಂದು ವ್ಯಕ್ತಿ ಕೇಳಿದಾಗ ಆತನ ಮನಸ್ಸಿನಲ್ಲಿ ಬರುವಂತ ವಿಷಯ, ಹೌದು ಇದು ಕರೆಕ್ಟ್, ಇದು ಒಳ್ಳೇದು, ದೇವ್ರು ಕೊಟ್ಟಂತ ನೀತಿ ನಿಯಮನ ನಾನು ಫಾಲೋ ಮಾಡ್ಬೇಕು ಅನಿಸ್ತಾ ಇರತ್ತೆ. ಆದ್ರೆ ಆತನಲ್ಲಿ ಇರುವಂತ ಪಾಪ ಆತನಲ್ಲಿ ಹೆಂಗ್ ಬಂತು ಅಂತ ತಿಳ್ಕೊಬೇಕು ಮೊದ್ಲಾಗಿ. ನಮ್ಮೆಲ್ಲರೂ ಗೊತ್ತಿರೋಂತ ವಿಷಯನೇ. ಬಟ್ ಆದ್ರೂ ಕೂಡ ಆತನಲ್ಲಿ ಪ್ರತಿಯೊಂದು ಮನುಷ್ಯರಲ್ಲೂ ಕೂಡ ಪಾಪವಿದೆ, ಪಾಪದ ಸ್ವಭಾವ ಇದೆ. ಆ ಪಾಪ ಅವ್ರು ಏನ್ ಮಾಡುತ್ತಂದ್ರೆ ಆ ಒಂದು ಒಳ್ಳೇದು ಅನ್ಸಂತ ವಿಷಯವನ್ನ ಮಾಡಕ್ ಬಿಡ್ತಾ ಇಲ್ಲ ಅಲ್ವಾ? ಹಾಗಾಗಿ ಅಲ್ಲಿ ಏನಾಗುತ್ತಂದ್ರೆ ಪಾಪ ನಮ್ಮನ್ನ ವಂಚನೆ ಮಾಡ್ತಾ ಇದೆ, ಪಾಪ ನಮ್ಮನ್ನ ಮೋಸ ಮಾಡ್ತಿದೆ. ಹಾಗಾಗಿ ನಾವೇನಾಗ್ತೀವಿ ಅಂದ್ರೆ, ಈ ನಮ್ಮ ಧರ್ಮಶಾಸ್ತ್ರಕ್ಕೆ ಅಧೀನರಾದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಮುಂದೆ ಧರ್ಮಶಾಸ್ತ್ರವಿದ್ರು ನೀತಿ ನ್ಯಾಯಗಳಿದ್ರು ಕೂಡ ಅದನ್ನ ಪೂರೈಸುವಂತ ಮನಸ್ಸಿದ್ರು ಪೂರೈಸುವಂತ ಶಕ್ತಿ ಅವರಲ್ಲಿ ಕಾಣಿಸಲ್ಪಡ್ತಾ ಇಲ್ಲ. ಅದು ಗಮನಿಸ್ಬೇಕಾದಂತ ಒಂದು ವಿಷಯ ಅಲ್ವಾ? ಹಾಗಿರ್ಬೇಕಾದ್ರೆ ದೇವರ ಆಜ್ಞೆಗಳು ಪರಿಶುದ್ಧವಂತದ್ದಾಗಿದೆ, ದೇವರ ಆಜ್ಞೆಗಳು ಶುದ್ಧವಾಗಿದೆ, ಅದ ಧರ್ಮಶಾಸ್ತ್ರ ಶುದ್ಧವಾಗಿದೆ, ನ್ಯಾಯವಾಗಿದ್ದಾಗಿದೆ. ಅದನ್ನ ಫಾಲೋ ಮಾಡಕ್ ನಮ್ ಕೈಯಲ್ಲಿ ಆಗ್ತಿಲ್ವಲ್ಲ ಅಲ್ವಾ? ಸೊ ದೇವರ ಆಜ್ಞೆಗಳು ಕೊಟ್ಟಿರ್ಬೇಕಾದ್ರೆ ಹಲವಾರು ವಾಕ್ಯಗಳಿದೆ ಈ ರೀತಿ ದೇವ್ರು ಹೇಳಿದಂತ ವಿಷಯ. ಯಾಕಂದ್ರೆ ದೇವ್ರ ಅದನ್ನ ಏನ್ ಮಾಡಿದಾರೆ ಅಂದ್ರೆ, ಪರಿಶುದ್ಧ ಉಳ್ಳ ದೇವ್ರು ಕೊಟ್ಟಿದ್ದಾರೆ, ಅದ್ರಲ್ಲಿ ತಗೊಂಡಿರುವಂತ ವ್ಯಕ್ತಿ ಪರಿಶುದ್ಧತೆ ಇಲ್ಲ, ಆ ವ್ಯಕ್ತಿ ಪರಿಶುದ್ಧ ಕಡೆಗೆ ಬರ್ಬೇಕನ್ನೋ ಉದ್ದೇಶದಲ್ಲಿ ದೇವ್ರು ಕೊಟ್ಟಿದ್ದಾರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನೀತಿ ನ್ಯಾಯಗಳ ತಗೊಳ್ಳೋಣ, ದೇವ್ರು ಇಟ್ಟಿರುವಂತ ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನ ತಗೊಳ್ಳೋಣ. ಈ 10 ಆಜ್ಞೆಗಳನ್ನ ಯಾವ್ದಾದ್ರು ಒಂದು ಆಜ್ಞೆ ಬ್ರೇಕ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ವೇ. ಅದನ್ನ ಮೀರಿ ನಡೆಯೋದ್ರಿಂದ ನಾನು ಸುಖವಾಗಿರ್ತೀನಿ, ಸಮಾಧಾನವಾಗಿರ್ತೀನಿ ಅಂತ ಹೇಳಕ್ಕಾಗುತ್ತಾ? ಯಾವ್ದಾದ್ರು ಒಂದು ಆಜ್ಞೆ ತಗೊಳ್ರಿ. ಫಾರ್ ಎಕ್ಸಾಂಪಲ್, ಹೌದು, ಸುಳ್ಳು ಹೇಳೋದು, ನಾನು ಎಲ್ಲ ಫಾಲೋ ಮಾಡಿದೀನಿ, ಸುಳ್ಳು ಮಾತ್ರ ಹೇಳ್ತಾ ಇರ್ತೀನಿ ಅಂದ್ರೆ ಅದು ಎಷ್ಟು ವಿಪರೀತವನ್ನ ಉಂಟು ಮಾಡುತ್ತೆ. ಇದನ್ನೇ ನಮ್ಗೆ ಗೋಲ್ಡನ್ ರೂಲ್ಸ್ ಆಗಿ ಕೊಟ್ಟಿರೋದು ತಂದೆ ದೇವರು. ಅಂದ್ರೆ ಕರ್ತನ ದೇಶ ಹೇಳ್ಬೇಕಾದ್ರೆ, ಬೇರೆಯವ್ರು ನಿಮ್ಗೆ ಏನ್ ಮಾಡ್ಬೇಕಂತ ನೀವು ಇಷ್ಟಪಡ್ತಿರೋ ನೀವ್ ಅದನ್ನ ಬೇರೆಯವ್ರಿಗೆ ಮಾಡಿ. ಈ 10 ಆಜ್ಞೆಗಳನ್ನ ಈ ರೀತಿ ಥಿಂಕ್ ಮಾಡಿ ನೋಡ್ರಿ ಅಲ್ವಾ? ನೋಡಿ, ತಂದೆಯ ದೇವರು ಒಬ್ಬರೇ ದೇವ್ರು, ಅವರಿಗೆ ಸಲ್ಲತಕ್ಕ ಗೌರವವನ್ನು ಕೊಡ್ಬೇಕು. ಕೊಡದೇ ಇದ್ದ ಕಷ್ಟವಾಗುತ್ತೆ. ಮುಖ್ಯವಾಗಿರುವಂತ 4 ಆಜ್ಞೆಗಳು ಇದನ್ನೇ ಒಳಗೊಂಡಿದೆ. ಈ ಒಂದು ಪ್ಲೇಸ್ ಅಲ್ಲಿ ನಾವ್ ಹೇಗೆ ಥಿಂಕ್ ಮಾಡ್ಬೋದಂದ್ರೆ, ನಮ್ಮ ಮಕ್ಕಳು ನಮ್ಗೆ ಸಲ್ಲತಕ್ಕ ಗೌರವನ ಕೊಡದೆ ಹೋದಾಗ ನಮ್ಗೆ ಹೆಂಗಿರುತ್ತೆ? ನಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಅಪ್ಪ ಅಂತ ಕರೆದ್ರೆ ಹೆಂಗಿರುತ್ತೆ? ಬೇರೆಯವ್ರ ಅಪ್ಪನ ತರ ಪ್ರೀತಿ ಮಾಡಿದ್ರೆ ಹೆಂಗಿರುತ್ತೆ? ಬೇರೆಯವ್ರ ಮಾತು ತುಂಬಾ ವಿಧೇಯರಾಗಿದ್ರೆ ಹೆಂಗಿರುತ್ತೆ? ಇಲ್ಲ, ನಿಮ್ಮನ್ನ ಅಪ್ಪ ಅಂತ ಹೇಳೋದ್ ಬಿಟ್ಟು ನಿಮ್ಮನ್ನ ಅಮ್ಮ ಅಂತ ಹೇಳೋದ್ ಬಿಟ್ಬಿಟ್ಟು ಇವರೇ ನನ್ನ ಹೆತ್ತವರು, ಇವರೇ ನನ್ನ ಪಡೆದವಂತ ಬೇರೆಯವ್ರನ್ನ ಹೇಳಿದ್ರೆ ಹೆಂಗಿರುತ್ತೆ? ನಿಮ್ಗೇನ್ ಕಷ್ಟವಾಗುತ್ತೆ? ಕಷ್ಟವಾಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಅದೇ ದೇವ್ರಿಗೆ ಆಗಿರುತ್ತೆ. ಆ ವಿಷಯದಲ್ಲಿ ಆ ರೀತಿ ಅನಲೈಸ್ ಮಾಡಿ ನೋಡಿದಾಗ ಪ್ರತಿಯೊಂದು ಆಜ್ಞೆಗಳು ಕೂಡ ಇದೇ ರೀತಿ ಇರುತ್ತೆ. ಅಂದ್ರೆ ಅದನ್ನು ಮಾಡುವಂತ ವ್ಯಕ್ತಿಗೆ ಅದೇನು ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅದರ ಕಷ್ಟವನ್ನು ಅನುಭವಿಸಿದ ವ್ಯಕ್ತಿಗೆ, ಯಾರು ಮಾಡಲ್ಪಟ್ಟಿದೆಯೋ ಆ ವ್ಯಕ್ತಿಗೆ ಕಷ್ಟ ಇರುತ್ತೆ ಅಲ್ವಾ? ಸೊ ತಂದೆ ದೇವ್ರು ಕೂಡ ನಮ್ಮನ್ನ ಹಾಗೆ ನೋಡ್ತಾ ಇದ್ದಾರೆ. ನನ್ನನ್ನು ಹೊರತು ಬೇರೆ ಸೃಷ್ಟಿಗಳನ್ನ ನೀವು ಆರಾಧನೆ ಮಾಡಬಾರ್ದು, ಬೇರೆ ಮೂರ್ತಿಗಳನ್ನ. ಈಗ ನಿಮ್ಮನ್ನೇ ಒಂದು ಕೋತಿ ಫೋಟೋನೋ ಒಂದು ಬೇರೆ ಎಲಿಫೆಂಟ್ ಫೋಟೋ ಇಟ್ಕೊಂಡು ಅಪ್ಪ ಇದು ನೀನೇ ಅನ್ಬಿಟ್ರೆ ನೀವು ಸಂತೋಷ ಪಡ್ತೀವಾ? ಇಲ್ಲ ನಮ್ಮನ್ನ ಯಾರ ಕೋತಿ ಅಂತ ಕರೆದ್ರೆ ಸಂತೋಷ ಪಡ್ತೀವಾ? ಇವ್ರ ಯೋಚನೆ ಮಾಡ್ರಿ. ಮನುಷ್ಯರಾಗಿರೋ ನಾವೇ ಇಷ್ಟು ಕೋಪ ಪಡ್ತೀವಿ, ತಂದೆ ದೇವ್ರು ಬೇರೆ ಬೇರೆ ಒಂದು ಆಕೃತಿಗಳನ್ನ ಇಟ್ಕೊಂಡ್ಬಿಟ್ಟು ಇವರೇ ದೇವ್ರು ಅನ್ಬಿಟ್ರೆ. ಈ ಮಕ್ಳು ಕೆಲವೊಂದ್ ಟೈಮಲ್ಲಿ ನಮ್ ಪಿಕ್ಚರ್ ಬರೆಯಕ್ ಹೋಗ್ತಾರೆ, ನಮ್ ಫೋಟೋನ ಏನನ್ನೋ ಗಿಚ್ಚಿಕ್ಕಿತ್ತಾರೆ. ಅವ್ರ ಸಮಾಧಾನಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಚೆನ್ನಾಗಿದೆ ಅಂತ ಹೇಳ್ಬೋದು ಒಟ್ನಲ್ಲಿ. ಆದ್ರೆ ನೋಡಿದ್ರೆ ಹೆಂಗಿರ್ತದೆ, ಏನಪ್ಪ ಹಿಂಗ್ ಬರ್ದಿಟ್ಟಿದ್ದಾರೆ.
ಅಲ್ವಾ? ನಮ್ಗೆ ನೋಡಿ ಯೋಚನೆ ಮಾಡ್ರಿ, ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನುಷ್ಯರಾಗಿರುವಂತ ನಾವೇ ನಮಗಿರುವಂತ ಸ್ಥಾನವನ್ನ ಬಿಟ್ಕೊಡ್ತಿಲ್ಲ ಅಂದ್ರೆ ತಂದೆಯ ದೇವ್ರು ಬಿಟ್ಕೊಡಕ್ಕಾಗುತ್ತಾ? ಆ ಆಜ್ಞೆಗಳು, 4 ಆಜ್ಞೆಗಳು ಅಲ್ಲಿ ಮುಖ್ಯವಾಗಿ ಅದನ್ನೇ ತಿಳಿಸ್ತಾ ಇದೆ. ಉಳಿದಿರುವಂತ ವಿಷಯ ತಗೊಳ್ರಿ, ಅದನ್ನ ಮನುಷ್ಯ ತಗೊಳ್ರಿ. ನಾನು ಸುಳ್ಳು ಹೇಳ್ಬೋದಂದ್ರೆ, ಬೇರೆಯವ್ರು ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನು ಸಂತೋಷವಾಗಿರ್ತೀನಾ? ಬೇರೆಯವ್ರು ನನ್ನ ಹತ್ರ ಕಳ್ತನ ಮಾಡಿದ್ರೆ ನಾನು ಸಂತೋಷವಾಗಿರ್ತೀನಾ? ಅಲ್ವಾ? ಯಾವ ರೀತಿ ನಾನು ಈ ವಿಷಯಗಳೆಲ್ಲ ಅಪ್ಲೈ ಮಾಡಿ ನೋಡಿ, ನನ್ನನ್ನು ಕೊಲೆ ಮಾಡಿದ್ರೆ ನಾನು ತೃಪ್ತಿ ಆಗಿರ್ತೀನಿ ಅಂದ್ರೆ ಆಗಲ್ಲ. ಅಂದ್ರೆ ಸಿಂಪಲ್, ಅದನ್ನೇ ಬೇರೆಯವ್ರಿಗೆ ಏನ್ ಮಾಡ್ಬೇಕಂತ ನೀವು ಇಷ್ಟಪಡ್ತಾರೋ, ಬೇರೆಯವ್ರು ನಿಮಗೇನೇ ಮಾಡ್ಬೇಕಂತ ನೀವು ಇಷ್ಟಪಡ್ತೀರೋ ಅದನ್ನ ಬೇರೆಯವ್ರಿಗೆ ಮಾಡಿ. ಧರ್ಮಶಾಸ್ತ್ರದ ತಾತ್ಪರ್ಯ ಇದು. ಹೀಗಾಗಿ ಈ ವಿಷಯಗಳನ್ನ ಯಾವುದೋ ಒಂದು ಮೀರ್ಬಿಟ್ಟು ಒಬ್ಬ ವ್ಯಕ್ತಿ ಏನ್ ಮಾಡಕ್ಕಾಗಲ್ಲ, ಈ ಭೂಮಿಯಲ್ಲಿ ಬದುಕಕ್ಕೆ ಸಾಧ್ಯತೆಗಳೇ ಇಲ್ಲ. ದೇವ್ರು ಕೊಟ್ಟಿರೋಂತ ನೀತಿ ಪರಿಶುದ್ಧವಾಗಿದೆ, ಅದು ಪ್ಯೂರ್ ಆಗಿದೆ. ಅದರಲ್ಲಿ ಯಾವುದೇ ಒಂದು ಏನಿಲ್ಲ, ಇಲ್ಲ ದೇವರೇ ಇದು ಕೊಡಬಾರ್ದಾಗಿತ್ತು, ನೀವು ಈ ರೀತಿ ಇಲ್ದೇ ಇದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬಹುದು, ಪರವಾಗಿಲ್ಲ, ಸ್ವಲ್ಪ ಸುಳ್ಳು ಸೇರಿಸಿದ್ರು ಪರವಾಗಿಲ್ಲ, ಇದು ಎಷ್ಟು ಕಟ್ಟುನಿಟ್ಟು ಬೇಡ ಅನ್ನೋಂತ ರೀತಿಲಿ ಯಾವುದೂ ಇಲ್ಲ. ಫಸ್ಟ್ ಆಫ್ ಆಲ್ ದೇವ್ರು ಕೊಟ್ಟಿರೋದ್ರಲ್ಲಿ ನೀವು ಹೇಗೆಲ್ಲ ಹುಡುಕಿದ್ರೆ ಅಷ್ಟೇ, ದೇವ್ರು ಕೊಟ್ಟಿರೋದು ಅಷ್ಟು. ಅದಕ್ಕೆ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ, ಪರಿಶುದ್ಧ, ಪ್ಯೂರಿಟಿ. ಈ ಪರಿಶುದ್ಧ ಅಂದಾಗ ಬಂಗಾರ ಗೊತ್ತಲ್ವಾ? ಬಂಗಾರ ಏನಿದೆ ಅದ್ರಲ್ಲಿ ಯಾವುದೇ ಕಲ್ಮಶವೇ ಇಲ್ದಿರುವಂತ ಒಂದು ಬಂಗಾರ ತಗೊಂಡಾಗ ಹೆಂಗಿರುತ್ತೆ? ಇನ್ಮೇಲೆ ಇದನ್ನ ಪ್ಯೂರ್ ಮಾಡಕ್ಕೆ ಆಗಲ್ಲ, ಅಷ್ಟಾಗಿದೆ ಇದನ್ನ. ಅಂತ ಒಂದು ವಿಷಯಗಳೇ ದೇವರ ವಾಕ್ಯಗಳು ಬಂಗಾರದಂತೆ ಅಲ್ವಾ? ಪುಟ್ಟಕ್ಕೆ ಹಾಕಿ ಶೋಧಿಸಲ್ಪಟ್ಟ ಬೆಳ್ಳಿಯಂತೆ. ಆ ರೀತಿ ಇರೋದ್ರಿಂದ ಧರ್ಮಶಾಸ್ತ್ರ ನೀತಿ ವಿಧಾನಗಳು, ಧರ್ಮೋಪದೇಶಗಳು, ಆಜ್ಞೆ ವಿಧಿಗಳೇನಾಗಿದೆ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾಗಿದೆ, ಅದು ಪರಿಶುದ್ಧವಾಗಿದೆ, ಅದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಎಲ್ಲಿ ತಪ್ಪು ನಡೀತಾ ಇದೆ ಆಗಿರ್ಬೇಕಾದ್ರೆ, ಧರ್ಮಶಾಸ್ತ್ರ ಕರೆಕ್ಟ್ ಇರ್ಬೇಕಾದ್ರೆ ಎಲ್ಲಿ ತಪ್ಪು ನಡೀತಾ ಇರ್ಬೇಕಾದ್ರೆ, ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ಆಗ್ತಿಲ್ಲ. ಕೊಟ್ಟಿರೋ ನಮ್ಮ ದೇವರು ಪರಿಪೂರ್ಣವಂತರು, ಪರಿಶುದ್ಧವಂತರು. ಅವ್ರು ಕೊಟ್ಟಿರೋ ಆಜ್ಞೆನೂ ಪರಿಶುದ್ಧವಾಗಿದೆ. ಏನು ಸಮಸ್ಯೆ ಆಗ್ತಿದೆ ಈ ಒಂದು ವಿಷಯವನ್ನ ಪೂರೈಸೋದಕ್ಕೆ ಆಗದೇ ಇರುವಂತ ಸನ್ನಿವೇಶಗಳೇನು? 7ನೇ ಅಧ್ಯಾಯ 13ನೇ ವಾಕ್ಯ, ರೋಮಪುರದವರಿಗೆ 7ನೇ ಅಧ್ಯಾಯ 13ನೇ ವಾಕ್ಯ. ಹೇಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು, ಅದು ಅಹಿತವಾದದರ ಮೂಲಕವೇ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ನನಗೆ ಕಾಣಿಸಿತು ಮತ್ತು ಆಜ್ಞೆಯು ಮೂಲಕವೇ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾದ್ರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ? ಯಾವುದು ಹಿತ? ಧರ್ಮಶಾಸ್ತ್ರ, ಅದು ಹಿತವಾದದ್ದು. ಹೌದು, ಒಳ್ಳೇದು, ನನಗೆ ಒಳ್ಳೆ ಉದ್ದೇಶಕ್ಕೋಸ್ಕರ ಕೊಡಲ್ಪಟ್ಟಿದ್ದು, ಒಳ್ಳೆ ಕಾರಣಕ್ಕೋಸ್ಕರ ಕೊಡಲ್ಪಟ್ಟಿದ್ದು. ಆದ್ರೆ ನಾನು ಡೆತ್ ಅನುಭವಿಸ್ತಾ ಇದ್ದೀನಿ, ಡೆತ್ ಪೆನಾಲ್ಟಿನ ಅನುಭವಿಸ್ತಾ ಇದ್ದೀನಿ. ಯಾಕೆಂದ್ರೆ ಆ ಧರ್ಮಶಾಸ್ತ್ರ ಪ್ರಕಾರ ಅದನ್ನ ಮೀರಿ ನಡೆದಿದ್ದೀನಿ. ಅದನ್ನ ಮೀರಿ ನಡಬೇಕಂತ ನನ್ಗೆ ಉದ್ದೇಶ ಇರ್ಲಿಲ್ಲ, ಆದ್ರೂ ಮಾಡಿದ್ದೀನಿ ಅಲ್ವಾ? ಹಾಗಿರೋದ್ರಿಂದ ಅದೇ ನನ್ ಕಾರಣವಾಯ್ತು ಅಂದ್ರೆ ಖಂಡಿತ ಅದಲ್ಲ. ಬಟ್ ಎಲ್ಲಿ ಕಾರಣ ಅಂದ್ರೆ ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅಂದ್ರೆ ಪಾಪ ಎಲ್ಲಿದೆ? ಪಾಪ ನನ್ನೊಳಗಡೆ ಇದೆ. ಸರ್, ನನ್ನೊಳಗಡೆ ಪಾಪ ಇದೆ ಅಂತ ಹೆಂಗ್ ಗೊತ್ತಾಯ್ತು ನನಗೆ? ನನ್ನೊಳಗಡೆ ಪಾಪ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಧರ್ಮಶಾಸ್ತ್ರ. ನನಗೆ ಧರ್ಮಶಾಸ್ತ್ರ ಬಂದ್ಮೇಲೆ ಆ ಪಾಪ ನನ್ನೊಳಗಡೆ ಇದೆ. ಎಷ್ಟು ಮಟ್ಟಿಗಿದೆ ಪಾಪ ಇದೆ ಅಂತ ಒಂದ್ ರೀತಿಯಲ್ಲಿ ಕಂಡಿಡಿದ ಒಂದು ವಿಷಯ ಆದ್ರೂ, ಪಾಪದ ಒಂದು ಏನಂತೀವಿ, ಅದರ ಒಂದು ಪ್ರಭಾವ ಇರ್ಬೋದು, ಏನಂತೀವಿ ಅದರ ಎಷ್ಟ್ರ ಮಟ್ಟಿಗಿದೆ, ಅದು ಎಷ್ಟು ಮಟ್ಟಿಗೆ ನನ್ನಲ್ಲಿ ಬೆಳೆದಿದೆ, ಅದನ್ನು ಕೂಡ ನನಗೆ ತೋರಿಸ್ಕೊಡೋದು ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದಂದ್ರೆ, ನೋಡ್ರಿ, ಈಗ ಸುಳ್ಳು ಹೇಳ್ಬೇಡ್ರಿ ಅನ್ನೋದು ಒಂದೇ ಒಂದು ಮಾತು ಆಯ್ತು. ನಾನು ಕೇಳ್ಕೊಂಬಿಟ್ಟೆ ಸುಳ್ಳು ಹೇಳ್ಬಾರ್ದು ಅಂತ ವಾಕ್ಯ ಇದೆ, ನಾನು ಇವತ್ತಿಂದ ಅಪ್ಲೈ ಮಾಡ್ತೀನಪ್ಪ ಅಂತ ಅಪ್ಲೈ ಮಾಡ್ತೀನಿ. ನಾನೇನ್ ತಿಳ್ಕೊಳ್ತೀನಿ, ನಾಳೆಯಿಂದ ನಾನು ಸುಳ್ಳು ಹೇಳ್ದೆ ಇದ್ಬಿಡ್ತೀನಿ ಅಂದ್ಬಿಟ್ಟು. ಬಟ್ ನಾಳೆ ಸುಳ್ಳು ಹೇಳ್ಬಿಟ್ಟೆ. ಅವಾಗ ಏನಾಯ್ತು? ನಾನು ಸುಳ್ಳು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ, ಆ ವಾಕ್ಯನು ಕೇಳಿದೆ, ಆದ್ರೆ ಸುಳ್ಳು ಹೇಳ್ಬಿಟ್ನಲ್ಲ, ನಾಳೆಯಿಂದ ಇದನ್ನ ಬಿಟ್ಬಿಡ್ಬೇಕಂತ ಬಿಟ್ಬಿಡಕ್ ಟ್ರೈ ಮಾಡ್ತೀನಿ. ಮತ್ತೆ 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 ಮಾಡ್ತೀನಿ. ಅವಾಗ ನನಗೆ ಏನ್ ಗೊತ್ತಾಯ್ತು? ಓಕೆ, ಈ ಸುಳ್ಳು ಹೇಳುವಂತ ಸ್ವಭಾವ ನಲ್ಲಿ ತುಂಬಾ ಡೀಪ್ ಆಗಿ ಬೆಳೆದ್ ಬಿಟ್ಟಿದೆ. ಹಂಗಾದ್ರೆ ನನಗಿದ್ ಬಿಡಕ್ ಆಗ್ತಿಲ್ಲ. ಹಂಗಾದ್ರೆ ಈ ಪಾಪದ ಸ್ವಭಾವವಾಗಿ ಮಾರ್ಪಟ್ಟಿದೆ, ಆ ಸುಳ್ಳಿನ ಸ್ವಭಾವವಾಗಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ನನಗೆ ಯಾವಾಗ ಧರ್ಮಶಾಸ್ತ್ರ ಇತ್ತು, ಆ ಧರ್ಮಶಾಸ್ತ್ರ ನನಗೆ ತೋರಿಸ್ಕೊಡ್ತು ನಿನ್ನಲ್ಲಿ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳುವಂತ ಗುಣ ಬೆಳೆದಿದೆ ಅಂತ. ಇನ್ನ ಅಂಗಾಂಗಗಳಲ್ಲಿನ ಸ್ವಭಾವಗಳು ಇಷ್ಟರ ಮಟ್ಟಿಗೆ ಬೆಳೆದಿದೆ. ಒಂದ್ ವೇಳೆ ಧರ್ಮಶಾಸ್ತ್ರ ಇಲ್ಲದೆ ಇದ್ರೆ ನನ್ನಲ್ಲಿ ಸುಳ್ಳು ಹೇಳುವಂತ ಸ್ವಭಾವ ಎಷ್ಟು ಮಟ್ಟಿಗಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಆ ಮೆಜರ್ಮೆಂಟೇ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಅದನ್ನ ಬಿಡಕ್ಕೆ ಪ್ರಯತ್ನಗಳ ಮಾಡ್ತಾ ಇದ್ದೀನಿ. ನಾನು ಬಿಡಕ್ಕೆ ಏನ್ ಮಾಡ್ತೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ.
ಪ್ರಯತ್ನ ಮಾಡ್ತಾ ಮಾಡ್ತಾ ಅದ್ರ ಬಿಡುವಂತ ಕಷ್ಟವನ್ನ ಅರ್ಥ ಮಾಡ್ಕೊಳ್ತೀನಿ. ಈ ಸುಳ್ಳನ್ನ ಬಿಡೋದಕ್ಕೆ ನಂಗೆ ಇಷ್ಟು ಕಷ್ಟವಾಗ್ತಿದ್ಯಾ, ಓಹೋ ಹಂಗಾದ್ರೆ ಈ ಸುಳ್ಳಿನ ಸ್ವಭಾವ ನನ್ನಲ್ಲಿ ಇಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದು ಧರ್ಮಶಾಸ್ತ್ರ ಏನಾಗುತ್ತೆ ನನಗೆ ತೋರ್ಸ್ಕೊಡುತ್ತೆ. ಕ್ರಿಸ್ತನ ಸರಸರೇ, ಅದಕ್ಕೆ ಹೇಳ್ತಾ ಇದ್ರೆ, ಅದು ಹಿತವಾದದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು ಅಲ್ವಾ. ಅದು ಹಿತವಾಗಿದೆ, ಆದ್ರೆ ಮರಣ ಬರ್ತಿದೆ ಅಂದ್ರೆ ಅದರಿಂದ ನನಗೆ ಮರಣ ಬರ್ತಾ ಇಲ್ಲ. ನನ್ನ ನೋಡಿರುವಂತ ಪಾಪವೇ ಮರಣಕ್ಕೆ ಕಾರಣವಾಗಿದೆ ಮತ್ತು ಆಜ್ಞೆ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೆಂದು ಕಾಣಬಂತು. ನೋಡ್ರಿ, ಇದು ತುಂಬಾ ಮುಖ್ಯವಾದಂತ ವಿಷಯ. ಈ ರೀತಿ ಕಂಡ್ಕೊಳ್ಳೋದಿದೆಯಲ್ಲ, ಈ ವಾಕ್ಯ, ನೀವು ಒಂದ್ ವಾಕ್ಯ ರೋಮಪುರದವ್ರು 7ನೇ ಅಧ್ಯಾಯ 13ನೇ ವಾಕ್ಯ ಪ್ರತಿಯೊಬ್ಬ ಮನುಷ್ಯನ ಭಾವನೆಯಲ್ಲಿ ಬರ್ಬೇಕು. ಇದು ಏನಂತ ಬರ್ಬೇಕು? ಒಂದ್ ಕಡೆ ನೀತಿ ಇದೆ, ಆ ನೀತಿ ನಾನು ಫಾಲೋ ಮಾಡ್ಲೇಬೇಕು. ಅದು ನಾನು ಫಾಲೋ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಫಾಲೋ ಮಾಡ್ಬೇಕಾದ್ರೆ ನನ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಮಟ್ಟಿಗೆ ನನ್ನ ಕೈಯಲ್ಲಿ ಫಾಲೋ ಆಗ್ತಿದೆ, ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು. ಫಾಲೋ ಮಾಡಕ್ ಆಗದೆ ಇದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟರ ಮಟ್ಟಿಗೆ ನಾನು ಬಲಹೀನನಾಗಿದ್ದೀನಿ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಈಗ ಒಂದು ಗೋಲ್ಡ್ ಮೆಡಲ್ ತಗೊಳಕ್ಕೆ, ಒಲಿಂಪಿಕ್ ತಗೊಳಕ್ಕೆ ರನ್ನಿಂಗ್ ರೇಸ್ ಓಡ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಓಡೋರು ಇಂಡಿಯಾದಿಂದ ಸೆಲೆಕ್ಟ್ ಆಗಿರ್ತಾರೆ, ಬೇರೆ ಬೇರೆ ದೇಶದಿಂದ ಸೆಲೆಕ್ಟ್ ಆಗಿರ್ತಾರೆ. ಹಾಗೆ ಓಡೋರೆಲ್ಲ ಕೂಡ ಫಸ್ಟ್ ಗೋಲ್ಡ್ ಮೆಡಲ್ ತಗೊಳ್ತೀನಿ ಅಂತಾನೆ ಓಡೋರು. ಯಾರು ಕೂಡ ನಾನು ಸೆಕೆಂಡ್ ಬರ್ತೀನಿ, ನಾನು ಥರ್ಡ್ ಬರ್ತೀನಿ, ನಾನು ಸುಮ್ನೆ ಓಡಕ್ ಹೋಗ್ತೀನಿ ಅಂತ ಓಡಲ್ಲ. ಗೋಲ್ಡ್ ಮೆಡಲ್ಗೆ ಓಡ್ತಾರೆ. ಆದ್ರೆ ಟ್ರ್ಯಾಕ್ ಅಲ್ಲಿ ಓಡ್ಬೇಕಾದ್ರೆ ಗೊತ್ತಾಗೋದು ನನಗಿಂತ ವೇಗವಾಗಿ ಓಡೋರು ಎಷ್ಟು ಜನ ಇರ್ತಾರೆ, ನಾನು ಅವ್ರಿಗಿಂತ ವೇಗವಾಗಿ ಓಡಕ್ ಆಗ್ತಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ? ಟ್ರ್ಯಾಕ್ ಅಲ್ಲಿ ಓಡಿದಾಗ. ನಾನು ಸೆಕೆಂಡ್ ಪ್ಲೇಸ್ ಬಂದಾಗ ಅವಾಗ ಗೊತ್ತಾಗುತ್ತೆ, ಓಕೆ ನನಗಿಂತ ವೇಗವಾಗಿ ಓಡೋರು ಕೂಡ ಇದ್ದಾರೆ, ನಾನು ತಿಳ್ಕೊಂಡೆ ನಾನೇ ಮೆಡಲ್ ತಗೊಳ್ತೀನಿ ಅಂತ. ಅದನ್ನ ನಾನೇ ತಿಳ್ಕೊಂಬಿಟ್ಟೆ, ಅಂತ ತಿಳ್ಕೊಂಡೆ. ಈಗ ಇಲ್ಲ, ಟ್ರ್ಯಾಕ್ ಅಲ್ಲಿ ಓಡ್ದಾಗಲೇ ನಿಜ ಸ್ವರೂಪ ನನ್ಗೆ ಗೊತ್ತಾಯ್ತು. ನನಗಿಂತ ವೇಗವಾಗಿ ಓಡೋರು ಇದಾರೆ, ನನಗಿಂತ ಫಸ್ಟ್ ಬರೋರು ಇದಾರೆ. ನಾನು ಕೊನೆ ಪಕ್ಷ ಥರ್ಡ್ ಬಂದಿರ್ಬೋದು, ಇಲ್ಲ ಅದಕ್ಕಿಂತ ನೆಕ್ಸ್ಟ್ ಒಂದು ಪ್ಲೇಸ್ ಬಂದಿರ್ಬೋದು. ಅವಾಗ ನಾನು ರಿಯಲೈಸ್ ಮಾಡ್ಕೊಳ್ತೀನಿ, ಇಲ್ಲ ಈ ವೇಗವನ್ನ ನಾನು ಇಟ್ಕೊಂಡ್ರೆ ಮುಂದಿನ ಹಂತದಲ್ಲಿ ಬೇರೆ ಯಾವಾಗ್ಲೂ ಕೂಡ ಗೋಲ್ಡ್ ಮೆಡಲ್ ನಾನು ವಿನ್ ಮಾಡಕ್ಕಾಗಲ್ಲ ಅಲ್ವಾ. ಅಲ್ಲಿವರೆಗೂ ಏನ್ ಮಾಡಕ್ಕಾಗಲ್ಲ, ನನ್ನ ಯಾರು ಮಾತಾಡಂಗಿಲ್ಲ. ಅಲ್ಲಿವರೆಗೆ ಯಾರಾದ್ರೂ ನಮ್ಗೆ ಹೇಳಿದ್ರೆ ಸುಮ್ಮನೆ ಇದ್ಬಿಡ್ತೀವಾ? ಇಲ್ಲ ನಮ್ಮನ್ನ ಓಡೋದ್ ನೋಡ್ಬಿಟ್ಟು ನೀನ್ ಗೋಲ್ಡ್ ಮೆಡಲ್ ತಗೊಳಲ್ಲ, ನೀನ್ ವೇಸ್ಟ್ ಬಂದ್ಬಿಡು ಅಂದ್ರೆ ಬಿಟ್ಬಿಡ್ತೀವಾ? ಬಿಡಲ್ಲ. ಆ ಟ್ರ್ಯಾಕ್ ಅಲ್ಲಿ ಇದ್ರೆ ಗೊತ್ತಾಗುತ್ತೆ ಸಲ್ವಾ. ಟ್ರ್ಯಾಕ್ ಧರ್ಮಶಾಸ್ತ್ರ ನಮ್ಮನ್ನ ತೋರ್ಸ್ಕೊಡೋದು, ಆ ಅವಕಾಶ ಅದನ್ನ ಮುಂದೆ ತರ್ತಾ ಇದೆ ನಮ್ಗೆ. ಧರ್ಮಶಾಸ್ತ್ರ ಇಲ್ದಿದ್ರೆ ನಮ್ಮಲ್ಲಿರುವಂತ ಪಾಪದ ತೀವ್ರತೆ ಏನಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲಾಂದ್ರೆ ನಾವು ಅಸಂಪ್ಷನ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಧರ್ಮಶಾಸ್ತ್ರ ಇನ್ನು ಯಾವ ರೀತಿ ಹೇಳ್ಬೋದಂದ್ರೆ, ನೋಡಿ, ಒಂದು ಎಕ್ಸ್ರೇ ಕಂಪೇರ್ ಮಾಡ್ಬೋದು ನೀವು. ಎಕ್ಸ್ರೇ ಏನ್ ಮಾಡುತ್ತೆ? ದೇಹದಲ್ಲಿರುವಂತ ರೋಗಗಳು ಏನು ಅಂತ ಪತ್ತೆ ಹಚ್ಚುತ್ತೆ. ಕರೆಕ್ಟಾ? ಈಗ ನನ್ನ ದೇಹದಲ್ಲಿ ಚೆನ್ನಾಗಿದೆ, ನಾನೇನೋ ಪೇನ್ ಏನೋ ಇದೆ ಅಂತ ತಿಳ್ಕೊಳ್ತೀನಿ, ನನ್ಗೆ ಗೊತ್ತಿಲ್ಲ ಏನನ್ಬಿಟ್ಟು, ಅದು ಎಷ್ಟರ ಮಟ್ಟಿಗೆ ಇದೆ ಅಂದ್ಬಿಟ್ಟು ಎಕ್ಸ್ರೇ ತಗೊಂಡ್ ನೋಡಿದಾಗ, ಏನಿದೆ ಅಂತ ಅದನ್ನ ಕಂಡಿಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಒಂದು ಟೂಲ್ಸ್ ಬೇಕಲ್ವಾ ನನ್ಗೆ ಎಕ್ಸ್ರೇ ಮಾಡೋದಕ್ಕೆ. ಈಗ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಎಲ್ರು ಮುಂದುವರೆದ್ರಿಂದ ನೋಡ್ರಿ ಎಷ್ಟು ತಂತ್ರಜ್ಞಾನ ಇದೆ. ನನ್ನ ದೇಹದ ಅಂಗಗಳ ಒಳಗೆ ಒಂದು ಬೆಳಕಿನ ಕಿರಣ ಹೋಗಿ ಅಲ್ಲಿರುವಂತ ವಿಷಯಗಳನ್ನ ಕಂಡಿಡಿದು ನನಗೆ ಒಂದು ಪಿಕ್ಚರ್ ಆಗಿ ತೋರಿಸ್ತಾ ಇದೆ, ಇದು ಇದೆ ಅನ್ಬಿಟ್ಟು ಅಲ್ವಾ. ಇಲ್ದೇ ಇದ್ರೆ ಏನ್ ಮಾಡ್ಬೇಕು? ಆ ಒಂದು ಟೆಕ್ನಾಲಜಿ ಇದ್ರೆ ಕಟ್ ಮಾಡಿ ನೋಡ್ಬೇಕು. ನನಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಒಳಗಡೆ ಏನು, ಕತ್ತರಿಸಿ ಹೊಟ್ಟೆ ಒಳಗಡೆ ಏನಿದೆ ಅಂತ ನೋಡ್ಬೇಕಾಗುತ್ತೆ. ಅದ್ರ ಟೆಕ್ನಾಲಜಿ ನನಗೆ ಏನ್ ಮಾಡ್ತಿದೆ ಅಂದ್ರೆ ತೋರ್ಸ್ಕೊಡ್ತಾ ಇದೆ. ಧರ್ಮಶಾಸ್ತ್ರ ಕೂಡ ಹೀಗೆ ನನಗೆ ನನ್ನಲ್ಲಿರುವಂತ ಪಾಪದ ತೀವ್ರತೆಯನ್ನ ಕಂಡ್ಕೊಳ್ಳಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ? ರಿಯಲೈಸ್ ಮಾಡ್ತೀನಿ. ನೋಡಿ, ವಾಕ್ಯ ಮಾತಾಡ್ಬೇಕಾದ್ರೆ ಎಷ್ಟು ಕ್ಲಿಯರ್ ಆಗಿ ಆ ವಾಕ್ಯವನ್ನ ಹೇಳ್ತಾ ಇದಾರೆ. ಏನಪ್ಪಾ ವಾಕ್ಯದಲ್ಲಿ ಹೇಳ್ತಾ ಇದಾರೆ ಅಂದ್ರೆ, ನೋಡ್ರಿ, ಪಾಪ ಸ್ವರೂಪವೇ ಎಂದು ಕಾಣಬಂತು ಅಂದ್ರೆ ಅಪೊಸ್ತಲ ಪೌಲ ಹೇಳುವಂತ ಮಾತು. ಆಜ್ಞೆ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ. ಆಜ್ಞೆ ಮೂಲಕ ಪಾಪ ಏನ್ ಮಾಡ್ತು? ನನ್ನಲ್ಲಿರುವಂತ ಪಾಪ ಸ್ವರೂಪ ಅಂದ್ರೆ, ಈ ಸ್ವರೂಪ ಅಂದಾಗ ನೀವು ಅರ್ಥ ಮಾಡ್ಕೊಬೇಕು ಅಲ್ವಾ. ಇನ್ನು ಯಾವ ರೀತಿ ಅಂದ್ರೆ ಅಲ್ವಾ, ನಮ್ಮಲ್ಲಿರುವಂತ ಒಂದು ಸ್ವಭಾವದ ವಿಷಯಗಳನ್ನ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಕ್ರಿಸ್ತನ ಸರಸರೇ, ಒಂದು ಮಗು ಮಾತ್ ಕಲಿಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಸುಮ್ನೆ ಏನ್ ಕಲಿಯಲ್ಲ ಅದು. ಒಂದ್ಸರಿ ಅದು ಮಾತ್ ಕಲ್ತ್ಬಿಟ್ರೆ ಸಾಯೋ ತನಕ ಮರಿಯಲ್ಲ. ಕರೆಕ್ಟ್ ಅಲ್ವಾ? ಮಗು ಮಾತ್ ಕಲಿಯಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಸಾಯೋ ತನಕ ಆ ಮಾತನ್ನ ಮರಿಯಲ್ಲ, ಆ ಲ್ಯಾಂಗ್ವೇಜ್ ನ ಮರಿಯಲ್ಲ. ಆ ತಾಯಿ ಭಾಷೆ ಅಂತೀವಲ್ಲ, ಮದರ್ ಲ್ಯಾಂಗ್ವೇಜ್. ಒಂದ್ಸರಿ ಚೆನ್ನಾಗಿ ಮಾತಾಡೋದ ಮಗು ಕಲ್ತ್ಬಿಟ್ರೆ ಸಾಯೋ ತನಕ ಆ ಲ್ಯಾಂಗ್ವೇಜ್ ನ ಮಗು ಮರಿಯಲ್ಲ, ಮನ್ಸಲ್ಲಿ ಇರುತ್ತೆ. ಯೋಚನೆ ಮಾಡ್ರಿ, ಹೀಗೆ ನಮ್ಮಲ್ಲಿ ಬೆಳೆದಿರುವಂತ ಪಾಪ ಸ್ವಭಾವಗಳು ಎಷ್ಟು ಮಟ್ಟಿಗೆ ಇರ್ಬೋದು? ಅದು ಅಷ್ಟು ಬೇಗ ತೆಗೆದಾಕಕ್ಕಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಆದ್ರೆ ಧರ್ಮಶಾಸ್ತ್ರ ಏನ್ ಮಾಡ್ತಿದೆ ಅಂದ್ರೆ ಇದನ್ನ ತೋರ್ಸ್ಕೊಡ್ತು. ಇವಾಗ ನಮ್ ಪ್ರಶ್ನೆ ಬರ್ಬೋದು, ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಲೈಫ್ ಇದೆ ಅಂತ ಹೇಳಿರಂತ ದೇವ್ರು, ಧರ್ಮಶಾಸ್ತ್ರ ನಿಮ್ಗೆ ಲೈಫ್ಗೋಸ್ಕರ ನಾನು ಕೊಡ್ಲಿಲ್ಲ, ಧರ್ಮಶಾಸ್ತ್ರದ ಮೂಲಕ ನೀವೇನ್ ಮಾಡ್ರಿ, ನಿಮ್ಮಲ್ಲಿರುವಂತ ಪಾಪ ಮಾತ್ರ ಕಂಡಿಟ್ಕೊಳ್ಳಿ ಅಂತ ಕೊಟ್ಟಿರ್ಬೋದಲ್ಲ. ಯಾಕೆ ಆ ಮಾತನ್ನ ಹೇಳಿದ್ದಾರೆ ದೇವ್ರು? ಹಿಂಗೆ ಹೇಳಿರ್ಬೋದು,
ಧರ್ಮಶಾಸ್ತ್ರ ಕೊಟ್ಬಿಟ್ಟು ಹಿಂಗೆ ಮಾತಾಡಿರ್ಬೋದು. ನೋಡ್ರಿ ಧರ್ಮಶಾಸ್ತ್ರ ನಿಮ್ಗೆ ಕೊಟ್ಟಿದ್ದೀನಿ, ಒಂದು ಕನ್ನಡಿ ತರ ಕೊಟ್ಬಿಟ್ಟಿದ್ದೀನಿ, ನೋಡಿ ಕಳೀರಿ, ನಿಮ್ಮಲ್ಲಿರುವಂತ ಪಾಪವನ್ನ ಕಡಿಡ್ಕೊಳ್ರಿ ಅಂತ ಹೇಳಿರ್ಬೋದಾಯ್ತಲ್ಲ. ಆದ್ರೆ ದೇವ್ರ ಆ ರೀತಿ ಹೇಳಿಲ್ಲ. ಆ ರೀತಿ ಹೇಳಿದ್ರೆ ಏನ್ ಮಾಡ್ತಿದ್ವಿ? ಹೌದು ದೇವರೇ, ನಾನು ನೋಡ್ದೆ ಕನ್ನಡಿಯಲ್ಲಿ, ನನ್ನ ಹತ್ರ ಹಿಂಗಿದೆ ಹಂಗಿದೆ ಅಂತ ನಾವೇನೋ ಹೇಳ್ಬಹುದಾಯ್ತು ಅಲ್ವಾ. ಮನುಷ್ಯ ಏನ್ ಮಾಡ್ತಿರ್ಲಿಲ್ಲ, ಆ ರೀತಿ ದೇವ್ರು ಕೊಡ್ಲಿಲ್ಲ. ಬದಲಾಗಿ ದೇವ್ರ ಅದನ್ನ ಫಾಲೋ ಮಾಡ್ರಿ ಅಂತ ಕೊಟ್ರು. ಫಾಲೋ ಮಾಡ್ರಿ ಅಂತ ಹೇಳ್ದಾಗ ಮಾತ್ರ ಏನಾಗುತ್ತೆ ನಮ್ಗೆ, ನಮ್ಮಲ್ಲಿ ಆಗುತ್ತಾ ಇಲ್ವಾ ಅಂತ ಕಂಡಿಡಿಯೋದಕ್ಕೋಸ್ಕರನೇ ದೇವ್ರು ಕೊಟ್ಟಿರೋದು. ಆಯ್ತಾ? ಕೆಲವೊಂದ್ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ, ಹೇಳ್ದಾಗ ಯಾರು ಒಪ್ಕೊಳಲ್ಲ, ಮನುಷ್ಯರು ಕೊಡಲ್ಲ. ಈಗ ನನ್ನ ನೋಡ್ಬಿಟ್ಟು ನೀವು, ರಿಚರ್ಡ್ ಬ್ರದರ್ ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ, ತುಂಬಾ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಯಾರು ಸುಲಭವಾಗಿ ಒಪ್ಕೊಳಲ್ಲ. ಯಾರಾಗ್ಲಿ ಯಾರು ತಪ್ಪನ್ನು ಹೇಳಿದ್ರು ಕೂಡ ಏನ್ ಮಾಡಲ್ಲ, ಇಲ್ಲ ನಾನು ಆರ್ಗ್ಯೂ ಮಾಡ್ತೀನಿ, ನಾನು ಅದಕ್ಕೆ ನ್ಯಾಯ ಹೇಳ್ತೀನಿ, ಇಲ್ಲ ನಾನು ಮಾಡಿದ್ ಕರೆಕ್ಟ್ ಅಂದ್ಬಿಟ್ಟು ನನ್ನ ಮಿಸ್ಟೇಕ್ ನ ಕರೆಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ನಾನು ಹೋರಾಡ್ತಾ ಇರ್ತೀನಿ. ಆದ್ರೆ ನನ್ ಮನಸ್ಸಾಕ್ಷಿಗೆ ವಿರೋಧವಾಗಿ ನಾನು ಹೋರಾಡಕ್ಕಾಗಲ್ಲ. ಈ ತಪ್ಪು ಅಂತ ತಗೊಂಡಾಗ, ಈ ತಪ್ಪಿನ ವಿಷಯದಲ್ಲಿ, ಈ ಧರ್ಮಶಾಸ್ತ್ರ ವಿಷಯದಲ್ಲಿ ನಾನು ಎಷ್ಟು ಮಟ್ಟಿಗೆ ಫಾಲೋ ಮಾಡಿದ್ದೆ ಅಂತ ನನ್ನ ಮನಸ್ಸು ಕೇಳಿದಾಗ ನನ್ನ ಮನಸ್ಸು ಹೇಳುತ್ತೆ, ನೋಡಿ ನೀನ್ ಫೇಲ್ ಆಗಿದ್ಯಾ, ಇಲ್ಲ ನೀನ್ ಪರವಾಗಿಲ್ಲ, ನೀನು ನೆನ್ನೆಗಿಂತ ಇವತ್ತು ಚೆನ್ನಾಗಿ, ಈ ರೀತಿ ಏನಾಗುತ್ತೆ ನನ್ನ ಮನಸ್ಸಾಕ್ಷಿ ನನಗೆ ಹೇಳ್ಬಿಡುತ್ತೆ. ಧರ್ಮಶಾಸ್ತ್ರ ಉದ್ದೇಶ ಇಷ್ಟೇ. ಧರ್ಮಶಾಸ್ತ್ರ ಒಂದು ವ್ಯಕ್ತಿ ಅಲ್ಲ, ಬದಲಾಗಿ ದೇವರ ಒಂದು ಆಜ್ಞೆಗಳು, ಅದು ನಮ್ಮ ಹೃದಯದೊಳಗೆ ಹೋಗಿ ನಾವು ಆ ಧರ್ಮಶಾಸ್ತ್ರ ಇಟ್ಟು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಏನಂತ ಗೊತ್ತಾಗುತ್ತೆ? ಓಕೆ, ನಾನು ಈ ತರ ಇದೀನಿ. ಅದಕ್ಕೆ ಏನಂತಿದ್ರೆ ಮಾತು ಕಾಣಬಂತು, ನನ್ನ ಪಾಪ ಸ್ವರೂಪದ ಬಗ್ಗೆ ನನಗೆ ಕಾಣಬಂತು, ನನಗೆ ತಿಳಿ ಬಂತು. ಧರ್ಮಶಾಸ್ತ್ರ ಇಲ್ದಿದ್ರೆ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಈ ಒಂದು ಧರ್ಮಶಾಸ್ತ್ರ ಒಂದು ಎಕ್ಸ್ರೇ ತರ ಕೆಲಸ ಮಾಡುತ್ತೆ ಹೊರತು, ಧರ್ಮಶಾಸ್ತ್ರ ಯಾವಾಗ್ಲೂ ಆ ಒಂದು ಗಾಯವನ್ನ, ಇಲ್ಲ ನನ್ನ ದೇಹದಲ್ಲಿರುವಂತ ಏನೋ ಒಂದು ಕ್ಯಾನ್ಸರ್ ಗಡ್ಡಿನ ಏನೋ ಇದ್ದಿರ್ಬೇಕಂತ ಇಟ್ಕೊಳ್ಳಿ, ಅದನ್ನ ವಾಸಿ ಮಾಡಕ್ಕೆ ಆಪರೇಷನ್ ಮಾಡಿ ತಗೊಳಲ್ಲ. ಆ ಕೆಲಸ ಧರ್ಮಶಾಸ್ತ್ರ ಮಾಡಲ್ಲ. ಅದನ್ನ ಕ್ಯೂರ್ ಮಾಡುವಂತ ಕೆಲಸ ಧರ್ಮಶಾಸ್ತ್ರ ಮಾಡಕ್ಕಾಗಲ್ಲ. ಮಕ್ಳು ಇದನ್ನ ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರ ಕೊಟ್ಟಿದ್ದು ಅದಕ್ಕೆ ದೇವ್ರು ಬಲಿಗಳನ್ನ ಇಟ್ಟಿದ್ರು. ಯಾಕೆ ಬಲಿಗಳು ಇಟ್ಟಿದ್ರು? ಧರ್ಮಶಾಸ್ತ್ರದ ಮೂಲಕ ಪಾಪ ಮಾತ್ರ ಕಂಡು ಬಂತು. ಆದ್ರೆ ಪಾಪ ಮಾಡ್ಬಿಟ್ನಲ್ಲ, ಪಾಪ ಮಾಡ್ಬಿಟ್ಮೇಲೆ ಏನ್ ಮಾಡೋದೀಗ? ಅದಕ್ಕೆ ಧರ್ಮಶಾಸ್ತ್ರದಿಂದ ದೇವ್ರೇನ್ ಮಾಡಿದ್ರು, ಈ ತರ ಬಲಿಗಳನ್ನ ಕೊಡ್ರಿ. ನಾನು ಮಾತಾಡ್ತಿರೋದು ಆಜ್ಞೆಗಳ ಬೇರೆ ಅಲ್ವಾ, ಅದರ ವಿಧಾನಗಳು ಬೇರೆ, ಎಲ್ಲ ಬೇರೆ ಬೇರೆ ಇದೆ. ತಪ್ಪು ಮಾಡಬಾರ್ದು ಅನ್ನಂತ ಕೊಟ್ಟಂತ ಆಜ್ಞೆ ಬೇರೆ, ತಪ್ಪು ಮಾಡ್ಬಿಟ್ರೆ ಮಾಡಿದ್ಮೇಲೆ ಕೊಡುವಂತ ಬಲಿಗಳು ಬೇರೆ. ಈ ಬಲಿಗಳು ಕೊಡೋದ್ರಿಂದ ಏನಾಗ್ತಿತ್ತು? ಟೆಂಟಿಟಿವ್ ಅಂದ್ರೆ ತಾತ್ಕಾಲಿಕವಾಗಿ ಕ್ಷಮಾಪಣೆ ಇದೆ ಅಂತ ಒಂದು ಭರವಸೆ ಅವ್ರಿಗೆ ಸಿಗ್ತಾ ಇತ್ತು ಅಷ್ಟೇ. ಆ ಒಂದು ಕುರಿ, ಹೋತ, ಈಗಳ ರಕ್ತವು ಪಾಪವನ್ನು ಕ್ಷಮಾಪಣೆ ಮಾಡಲ್ಲ. ಆದ್ರೆ ತಾತ್ಕಾಲಿಕವಾಗಿ ಅವರ ಮನಸ್ಸಿನಲ್ಲಿ ಆ ಒಂದು ಭಾವನೆ ಬರ್ಬೇಕು, ಓಕೆ ನನ್ನ ಪಾಪ ಈಗ ಕ್ಷಮಿಸಲ್ಪಟ್ಟಿದೆ, ಮತ್ತೆ ನಾನು ದೇವರ ಸನ್ನಿಧಿಗೆ ಹೋಗ್ಬೋದು. ಇಲ್ಲದಿದ್ರೆ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಭಾವನೆಗೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನಮಗೊತ್ತು, ಮುಂದಿನ ಪಾಠದಲ್ಲಿ ಬರುತ್ತೆ ಈ ವಿಷಯ. ಯೇಸು ಕ್ರಿಸ್ತನ್ ಬರಕ್ಕೆ ಇನ್ನೂ ಸಮಯಗಳಿದೆ. ಅಲ್ಲಿವರೆಗೆ ಅವ್ರಿಗೆ ಏನಾದ್ರು ಬೇಕಲ್ವಾ ಮನಸ್ಸಿಗೆ? ಆಯ್ತು ನನ್ನ ಪಾಪ ಕ್ಷಮಾಪಣೆ ಒಳಪಟ್ಟಿದೆ ಅನ್ನೋದಕ್ಕೆ ಏನಾದ್ರು ಬೇಕು. ರಕ್ತ ಧಾರಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಅಂತ ಓದಿದೀವಿ ಇಬ್ರಿಯದಲ್ಲಿ ಅಲ್ವಾ. ಹಾಗಿರ್ಬೇಕಾದ್ರೆ ಅವ್ರಿಗೆ ಏನಾದ್ರು ಬೇಕಲ್ವಾ, ಅದನ್ನ ದೇವ್ರು ಕೊಡ್ತಿದ್ರು, ಬಲಿಗಳ ಮೂಲಕ ಅದನ್ನ ಕೊಡ್ತಾ ಇದ್ರು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಅದು ಯಾವಾಗ್ಲೂ ಆ ಪಾಪದಿಂದ ಸಂಪೂರ್ಣವಾಗಿ ಅವ್ರನ್ನ ವಿಮುಖರಾಗಿ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಆದ್ರೆ ಧರ್ಮಶಾಸ್ತ್ರದ ಮೂಲಕ ಪಾಪ ಏನು, ಪಾಪ ಎಷ್ಟಿದೆ, ಪಾಪ ಎಷ್ಟು ತೀವ್ರತೆ ಇದೆ, ಎಷ್ಟು ಮಟ್ಟಿಗೆ ನಾನು ಪಾಪದಲ್ಲಿ ಬಿದ್ದೋಗಿದ್ದೀನಿ, ಎಷ್ಟು ಕೆಟ್ಟವನಾಗಿದ್ದೀನಿ, ಎಷ್ಟು ಒಳಸಾಗಿದ್ದೀನಿ, ದೇವ್ರ ವಾಕ್ಯವನ್ನು ಫಾಲೋ ಮಾಡಕ್ಕಾಗ್ತಿಲ್ಲ, ನಾನು ಇಷ್ಟು ಹಾಳಾಗಿದ್ದೀನಿ ಅಂತ ಎಲ್ಲ ವಿಷಯ ಕಂಡುಹಿಡಿಬಹುದು. ಆದ್ರೆ ಆ ಒಂದು ಧರ್ಮಶಾಸ್ತ್ರ ನಮ್ಮನ್ನ ಏನ್ ಮಾಡಲ್ಲ ಅಂದ್ರೆ ಪಾಪದಿಂದ ಬಿಡುಗಡೆ ಮಾಡಲ್ಲ. ನೆಕ್ಸ್ಟ್ ವಾಕ್ಯ ಹೋದ್ರಿ, 7ನೇ ಅಧ್ಯಾಯ 14ನೇ ವಾಕ್ಯ. ಧರ್ಮಶಾಸ್ತ್ರವು ಪರಮಾಂತಕವಾದದ್ದು ನಾವು ಬಲ್ಲೆವು. ಆದರೆ ನಾನು ಧರ್ಮಶಾಸ್ತ್ರಕ್ಕೆ ಒಳಗಾದವನೋ, ಪಾಪದ ಸನ್ನಿಧಿಯಲ್ಲಿ ಇರುವುದಕ್ಕೆ ಮಾರಲ್ಪಟ್ಟವನೋ ಆಗಿದ್ದೇನೆ. ಓಕೆ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ನಾವು ಬಲ್ಲೆವು, ಆದ್ರೆ ನಾವು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗೇನಾಯ್ತು? ಅಪೊಸ್ತಲ ಪಾಲ್ ಕಂಡಿಡಿದಂತ ಒಂದು ಅನ್ವೇಷಣೆಗಳನ್ನ ನೋಡ್ರಿ ಅಲ್ವಾ. ಇವತ್ತು ಮನುಷ್ಯರು ಏನೇನ ಕಂಡಿಡಿತಾರೆ, ಪ್ಲೇಟ್, ಕಂಪ್ಯೂಟರ್, ಮೊಬೈಲ್, ಬಟ್ ತಮ್ಮೊಳಗೆ ಇರುವಂತ ಪಾಪವನ್ನು ಕಂಡಿಡಿಯಕ್ ಆಗ್ತಿಲ್ಲ ಮನುಷ್ಯರಿಗೆ. ಕರೆಕ್ಟ್ ಅಲ್ವಾ? ಟೆಕ್ನಾಲಜಿ ಎಷ್ಟೆಲ್ಲ ಇದ್ರೆ ಏನೆಲ್ಲ ಕಂಡಿಡಿತಾರೆ, ಅದ್ರ ಪಾಪದ ತೀವ್ರತೆ ಏನಂತ ಕಂಡಿಡಿಯಕ್ ಆಗ್ತಿಲ್ಲ. ಮುಖ್ಯ ಅದೇ ತಾನೆ ಅಲ್ವಾ? ಅದನ್ನ ಕಂಡಿಡಿದ್ರೆ ಪಾಪದ ವಿರುದ್ಧ ಹೋರಾಡಕ್ಕಾಗುತ್ತೆ. ಅದನ್ನ ಕಂಡಿಡಿಯದೇ ಇಲ್ಲ ಇವತ್ತು. ಪಾಪದ ಒಂದು ಅರಿವು ಬರ್ಬೇಕಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ, ಇಷ್ಟ್ರ ಮಟ್ಟಿಗೆ ಹೋಗ್ಬೇಕು. ಯಾಕಂದ್ರೆ ಧರ್ಮಶಾಸ್ತ್ರ ಹೊಂದಿದ್ರೆ ಮಾತ್ರ ಸರಿಯಾದ ಪಾಪದ ಜ್ಞಾನ ಬರುತ್ತೆ. ಲೋಕದಲ್ಲಿ ಇರೋರೆಲ್ಲ ಹೆಂಗಿದೆ?
ಅವ್ರದೇ ಆದಂತ ಒಂದು ನೀತಿ ಇದೆ, ಅವ್ರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅವ್ರದೇ ಆದಂತ ಒಂದು ಬೋಧನೆಗಳಿದೆ. ಅದು ಮನುಷ್ಯರ ಬೋಧನೆ. ಅದೇನ್ ತಿಳಿಸ್ಕೊಡುತ್ತೆ? ಕೆಲವು ಬೋಧನೆಗಳು ಏನ್ ಹೇಳುತ್ತೆ, ಇನ್ನು 5 ಮದ್ವೆ ಮಾಡ್ಕೊಂಡ್ರು ತಪ್ಪಲ್ಲ ಅಂತ ಇರುತ್ತೆ. ಆಗ ಅದು ದೇವರ ದೃಷ್ಟಿಯಲ್ಲಿ ಅದು ಪಾಪ, ಅವನ ದೃಷ್ಟಿಯಲ್ಲಿ ಪಾಪ ಅಲ್ಲ. ಅವ್ರ ಹತ್ರ ಹೋಗಿ ಹೇಳಿದ್ರೆ ಇಲ್ಲಪ್ಪ ನಮ್ ಧರ್ಮದಲ್ಲಿ ಆತರ ಹೇಳಿಲ್ಲ, ಪಾಪ ಅಲ್ಲ. ಬಟ್ ದೇವರ ದೃಷ್ಟಿಯಲ್ಲಿ ಪಾಪ ಅಲ್ವಾ? ಯಾವ್ದು ದೇವರು ಮಾಡ್ಬಾರ್ದಂತ ಅಂತಿದಾರೆ ಅಂದ್ರೆ, ಯಾವ್ದನ್ನ ದೇವ್ರು ಮಾಡ್ಬಾರ್ದಂತ ಹೇಳಿದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಧರ್ಮಶಾಸ್ತ್ರ ಅವ್ರ ಕೈಯಲ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ಇಸ್ರೇಲ್ ಜನರಿಗೆ ದೇವರ ನೀತಿ ಗೊತ್ತಿತ್ತು. ದೇವರು, ತಂದೆಯಾದ ದೇವರು ಇಸ್ರೇಲ್ ಜನರಿಗೆ ಕೊಟ್ಟಿರುವಂತ ಆಜ್ಞೆಯೇ ನಿಜವಾದ ಆಜ್ಞೆ. ಇಸ್ರೇಲ್ ಜನರಿಗೆ ಕೊಟ್ಟಂತ ಧರ್ಮಶಾಸ್ತ್ರವೇ ನಿಜವಾದ ಧರ್ಮಶಾಸ್ತ್ರ. ಬೇರೆ ಎಲ್ಲರ ಬಳಿಯಲ್ಲಿರೋದೆಲ್ಲ ಸುಳ್ಳು, ತಪ್ಪಾದ ಬೋಧನೆ ಅಲ್ವಾ? ಎಲ್ಲಾದ್ರೂ ಯೋಚನೆ ಮಾಡ್ರಿ, ದೇವ್ರು ಕೊಟ್ಟಂತ 4 ಆಜ್ಞೆಗಳನ್ನ ಯಾವುದೇ ಧರ್ಮ ಮಾತಾಡಕ್ಕಾಗುತ್ತಾ? ಮೊದಲು, ನನ್ನ ಹೊರತು ನಿಮಗೆ ಬೇರೆ ಯಾವುದೇ ದೇವರು ಇರಬಾರ್ದು, ಅಲ್ಲಿಗೆ ಮುಗೀತಿ ಎಲ್ಲ. ಬೇರೆ ಧರ್ಮದವರು ಇದನ್ನ ತಗೊಂಡು ಈ ವಾಕ್ಯವನ್ನ ಇಟ್ಕೊಂಡ್ರೆ, ನನ್ನ ಹೊರತು ಬೇರೆ ದೇವರು ಯಾರು ಇರಬಾರ್ದು ಅಂತ ಯಾರು ಮಾತಾಡ್ತಾರ ಅವ್ರಿಗೆ? ಯಾಕಂದ್ರೆ ಅವ್ರು ಆರಾಧನೆ ಮಾಡ್ತಾರ ದೇವರೇ ಅಲ್ವಲ್ಲ. ಆಗಿರ್ಬೇಕಾದ್ರೆ ಈ ಮಾತನ್ನ ಅವ್ರು ಯಾರು ಹೇಳ್ತಾರೆ? ಯಾರು ಹೇಳಕ್ಕೆ ಸಾಧ್ಯತೆ ಇಲ್ಲ. ಈ ಮೊದಲನೇ ಆಜ್ಞೆನೆ ತಗೊಳಕ್ಕಾಗಲ್ಲ ಅವರು. ಈ 10 ಕಮಾಂಡ್ಮೆಂಟ್ಸ್ ಅಲ್ಲಿ ಒಂದು ಆಜ್ಞೆನೆ ತಗೊಳಕ್ಕಾಗಲ್ಲ ಯಾರು ಧರ್ಮದಲ್ಲಿ, ಯಾವುದೇ ಧರ್ಮದವರು ತಗೊಳಕ್ಕಾಗಲ್ಲ. ಯಾಕಂದ್ರೆ ಯೆಹೋವ ದೇವರು ಒಬ್ಬರೇ ದೇವರು. ಅವ್ರು ಹೇಳುವಂತ ಮಾತು, ನನ್ನ ಹೊರತು ಬೇರೆ ಯಾವರೇ ದೇವರಾಗಿರ್ಬಾರ್ದು, ಬೇರೆ ಯಾವುದೇ ವಿಗ್ರಹ ಇರಬಾರ್ದು. ಈ ಮಾತನ್ನ ಅವ್ರನ್ನ ಬಿಟ್ಟು ಬೇರೆ ಯಾರೂ ಹೇಳಕ್ಕಾಗಲ್ಲ. ಮ್ಯೂಟ್ ಮಾಡ್ಕೊಳ್ರಿ, ಏನ್ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಸರಿ ಅಲ್ವಾ? ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಯೋಚನೆ ಮಾಡ್ರಿ, ಈ ಧರ್ಮಶಾಸ್ತ್ರ, ಅದಕ್ಕೆ ಏನು ಒಂದು ಮಾತಿದೆ ಅಂದ್ರೆ, ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದೆಂದು ಬಲ್ಲೆವು. ಅಂದ್ರೆ ಪರಲೋಕದ ದೇವರಿಂದ ಕೊಡಲ್ಪಟ್ಟಿದ್ದು, ದೇವರೊಬ್ಬರಿಂದ ಕೊಡಲ್ಪಟ್ಟಿದ್ದು. ಅದನ್ನ ಬಿಟ್ರೆ ಯಾವುದೇ ವಿಧಿವಿಧಾನಗಳು, ಈ ಪ್ರಪಂಚದ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ದೇವರಿಂದ ಕೊಡಲ್ಪಡ್ಲಿಲ್ಲ. ದೇವರು ಮತ್ತೆ ನಮ್ಮ ಇಸ್ರೇಲ್ ಜನರಿಗೊಂದು ರೂಲ್ಸ್ ಕೊಟ್ಟು, ಇಂಡಿಯಾದವ್ರು ಬಂದು ಇನ್ನೊಬ್ಬ ಜನರಿಗೆ ನೀವು ಈ ರೂಲ್ಸ್ ಫಾಲೋ ಮಾಡ್ರಿ ಅಂತ ಹೇಳಿ ಅಲ್ವಾ? ಸಾಮಾನ್ಯವಾಗಿ ಇವ್ರು ಮುಸ್ಲಿಮ್ಸ್ ಫಾಲೋ ಮಾಡ್ಬೇಕಾದ್ರೆ ಗ್ಯಾಬ್ರಿಯಲ್ ದೂತರು ಬಂದು ಕೊಟ್ಟಿದ್ರ ಅಂತ ಹೇಳ್ತಾ ಇದಾರೆ. ಬಟ್ ಅದು ಗೊತ್ತಿಲ್ಲ ನಮ್ಗೆ, ಆ ವಿಷಯ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ದೇವ್ರು ಈ ರೀತಿ ಎಲ್ಲ ಮಾಡೋರಲ್ಲ. ಒಬ್ರಿಗೊಂದು ರೂಲ್ಸ್ ಕೊಟ್ಟು ಇನ್ನೊಬ್ರಿಗೆ ಇನ್ನೊಂದು ರೂಲ್ಸ್ ಕೊಟ್ಟು ಹೀಗೆ ಬೇರೆ ಬೇರೆ ರೂಲ್ಸ್ ನ ಕೊಡಂತ ದೇವರಲ್ಲ ನಮ್ ದೇವ್ರು. ಒಬ್ರಿಗೆ ಏನ್ ಕೊಟ್ಟಿದ್ರ ಹೌದು, ಅವ್ರಿಗೆ ಅದೇ ರೂಲ್ಸ್ ಎಲ್ರಿಗೂ. ಹಾಗೆ ನೋಡ್ಬೇಕಾದ್ರೆ ತಂದೆ ದೇವ್ರು ಕೊಟ್ಟಂತ ರೂಲ್ಸ್ ಒಂದೇ ಒಂದು ಧರ್ಮಶಾಸ್ತ್ರ, ಅದು ಇಸ್ರೇಲ್ ಜನರು ಮಾತ್ರ ಕೊಟ್ಟಿದ್ದು. ಅದಕ್ಕೆ ಏನಂತಿದೆ ಹೆಸರು ಅಂದ್ರೆ ಪಾರಮಾರ್ಥಿಕವಾದದ್ದು, ಅಂದ್ರೆ ಪರಲೋಕ ದೇವರಿಂದ ಕೊಡಲ್ಪಟ್ಟದ್ದು ಅಂತ ನಮ್ಗೆ ಗೊತ್ತಿದೆ. ಹಾಗಿರ್ಬೇಕಾದ್ರೆ ಇಲ್ಲಿ ಪಾಪಕ್ಕೆ ಒಳಗಾಗ್ತಿರೋರು ಯಾರಪ್ಪ ಅಂದ್ರೆ, ನಾವು ಪಾಪ, ನಮ್ಮಲ್ಲಿರುವಂತ ಪಾಪ ಆ ಧರ್ಮಶಾಸ್ತ್ರ ವಿಷಯವನ್ನ ತಗೊಂಡು ಪಾಪ ಮಾಡ್ತಿದೆ. ಅಂದ್ರೆ ಯಾಕೆ ಮಾಡ್ತಿದೆ? ಅದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಪಾಪಕ್ಕೆ? ಅಂದ್ರೆ ನಾವು ಪಾಪಕ್ಕೆ ಮಾರಲ್ಪಟ್ಟಿದ್ದೇವೆ. ಏನಾಗಿದೆ ಅಲ್ಲಿ? ಧರ್ಮಶಾಸ್ತ್ರ ಅಧೀನರಾದ ಬಗ್ಗೆ ಮಾತಾಡ್ತಿದ್ರೆ, ನಾವು ಪಾಪಕ್ಕೆ ಏನಾಗಿದ್ದೀವಿ? ಮಾರಲ್ಪಟ್ಟಿದ್ದೇವೆ. ಸೋಲ್ಡ್, ನಮ್ಮನ್ನೇ ನಾವು ಮಾರ್ಕೊಂಡ್ಬಿಟ್ಟಿದ್ವಿ ಪಾಪಕ್ಕೆ, ದಾಸತ್ವಕ್ಕೆ ಒಪ್ಪಿಸ್ಕೊಟ್ಬಿಟ್ಟಿದ್ವಿ. ಯಾರು ಒಪ್ಪಿಸ್ಕೊಟ್ಟಿದ್ದು? ನಮ್ಮ ಆದಿ ತಂದೆ ತಾಯಿಂದ್ರು ಆದಾಮ್ ಹವ್ವಾಳು ಪಾಪಕ್ಕೆ ತಮ್ಮನ್ನ ಮಾರ್ಕೊಂಡ್ಬಿಟ್ರು. ಅದರಿಂದ ನಮ್ಮಲ್ಲಿ ಯಾವುದು ಈಗ ರೂಲ್ ಮಾಡಕ್ಕೆ ಶುರು ಮಾಡ್ತಿದ್ರು ಅಂದ್ರೆ ಪಾಪದ ಸ್ವಭಾವ ರೂಲ್ ಮಾಡ್ತಾ ಇತ್ತು. ಇದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಧರ್ಮಶಾಸ್ತ್ರವನ್ನು ಪಾಲಿಸಲು ಸಾಧ್ಯವಾಗದಿಲ್ಲ. ಕಾರಣ ಧರ್ಮಶಾಸ್ತ್ರ ಅಪೂರ್ಣವಾಗಿದ್ದುದರಿಂದಲ್ಲ, ಬದಲಾಗಿ ಅವರು ಪಾಪದ ಅಡಿಯಲ್ಲಿ ಮಾರಲ್ಪಟ್ಟಿದ್ದರಿಂದಲೇ ಅಲ್ವಾ? ಪಾಪದ ಅಡಿಯಲ್ಲಿ ಏನಾಗಿದ್ದಾರೆ? ಮಾರಲ್ಪಟ್ಟಿದ್ದಾರೆ. ಪಾಪಕ್ಕೆ ನ್ಯಾಯಯುತವಾದ ನಿಜವಾದ ನಿಯಂತ್ರಣದ ಹಕ್ಕಿಲ್ಲ, ಬದಲಾಗಿ ಅದು ಬಲಪ್ರಯೋಗದ ಹಕ್ಕನ್ನು ಮಾತ್ರ ಹೊಂದಿದೆ. ಅಂದ್ರೆ ನಮ್ಮನ್ನ ಬೆಲೆ ಕೊಟ್ಟು ಕೊಂಡ್ಕೊಂಡಿಲ್ಲ ಪಾಪ ನಮ್ಮನ್ನ ಕೊಂಡ್ಕೊಳ್ಳಿಕ್ಕೆ ಯಾವುದೇ ಬೆಲೆಯನ್ನ ಕೊಡ್ಲಿಲ್ಲ. ಬದಲಾಗಿ ನಾವೇ ಪಾಪಕ್ಕೆ ಮಾರಿದ್ರಂತ ಆ ಬಲ ಪ್ರಯೋಗ ಮಾಡ್ತಾ ಇದೆ ಅಷ್ಟೇ. ರೈಟ್ ಅಲ್ವಾ? ಯೋಚನೆ ಮಾಡ್ರಿ, ಈ ವಿಷಯನ ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ನಮ್ಮನ್ನ ಯಾರು ಕೂಡ ಏನ್ ಮಾಡಿಲ್ಲ, ಕ್ರಯ ಕೊಟ್ಟು ಇಲ್ಲವೇ ಏನಾಗಿಲ್ಲ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ ನಮ್ಮನ್ನ ಕೊಂಡ್ಕೊಳ್ಳಿಲ್ಲ. ಬದಲಾಗಿ ನಾವು ಹೋಗಿ ಸಿಗ್ಲಾಕೊಂಡ್ಬಿಟ್ಟಿದೀವಿ. ಈಗ ಬೇರೆ ದೇಶದಲ್ಲಿ ಹೋಗಿ ಸಿಗ್ಲಾಕೊಂಡ್ಬಿಟ್ರೆ, ಇಲ್ಲ ತೀವ್ರವಾದಿ ಕೈಯಲ್ಲಿ ಸಿಗ್ಲಾಕೊಂಡ್ಬಿಟ್ರೆ, ಅವ್ರೇನ್ ರೂಲ್ಸ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಹಾಗೆ ನಾವು ಕೂಡ ಪಾಪದ ಕೈಯಲ್ಲಿ ಸಿಗ್ಲಾಕೊಂಡ್ಬಿಟ್ಟಿದೀವಿ. ದೇವರ ನೀತಿ ಕಾಣಿಸ್ತಾ ಇದೆ, ಆದ್ರೆ ಪಾಪದ ಸ್ವಭಾವದಲ್ಲಿ ಸಿಗ್ಲಾಕೊಂಡಿದ್ರಿಂದ ಪಾಪ ನಮ್ಮನ್ನ ಬಿಡ್ತಾ ಇಲ್ಲ. ನಮ್ಮ ಅಂಗಾಂಗಗಳಲ್ಲಿ ಪಾಪ ಏನ್ ಮಾಡ್ತಿದೆ? ಆಳ್ವಿಕೆ ಮಾಡ್ತಾ ಇದೆ.
ಈ ವಿಷಯ ಯಾಕೆ ಇಲ್ಲಿ ಮಾತಾಡ್ತಾ ಇದ್ರೆ ಅಪೊಸ್ತಲ ಪಾಲ್ ಮಾತಾಡೋಕೆ ಕಾರಣವೇನಂದ್ರೆ, ಅಪೊಸ್ತಲ ಪಾಲ್ ಒಬ್ಬ ಪ್ರಾಮಾಣಿಕವಾದಂತ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಬದುಕಬೇಕು ಅಂತ ಮನಸ್ಸು ಮಾಡಿದಂತ ಒಬ್ಬ ವ್ಯಕ್ತಿ, ಒಬ್ಬ ಯಹೂದ್ಯರಾಗಿದ್ರು ಅಲ್ವಾ. ಹಾಗಿರ್ಬೇಕಾದ್ರೆ ಅಂದ್ರೆ ಬೆಂಜಮಿನ್ ಗೋತ್ರದಲ್ಲ ಅವ್ರು ಹುಟ್ಟಿದ್ದಾರೆ, ನಮ್ಗೆ ಗೊತ್ತಿರುವಂತ ವಿಷಯ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಪಾಪದ ವಿಷಯವನ್ನ ಧರ್ಮಶಾಸ್ತ್ರ ಇಟ್ಟು ಫಾಲೋ ಮಾಡ್ಬೇಕಂತ ಅವ್ರು ಪ್ರಯತ್ನ ಪಡ್ಬೇಕಾದ್ರೆ ಅವರ ಮನಸ್ಸಿನಲ್ಲಿ ಬಂದಂತ ಭಾವನೆಗಳೇ ಇದಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದೇವ್ರಿಗೆ ಹೆಂಗಾದ್ರೂ ಬದುಕ್ಬೇಕಪ್ಪ ಅಂತ ಅವ್ರ ಪ್ರಯತ್ನ ಮಾಡ್ಬೇಕಾದ್ರೆ ಪಾಪ ಅವರನ್ನ ಆ ಧರ್ಮಶಾಸ್ತ್ರ ಅವ್ರನ್ನ ಪಾಪದ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತು. ನೀನ್ ಪಾಪ ಮಾಡಿದ್ಯಾ, ನೀನ್ ತಪ್ಪು ಮಾಡ್ಬಿಟ್ಟಿದ್ಯಾ ಅಂತ. ಅವಾಗ ಅವ್ರಿಗೆ ಗೊತ್ತಾಯ್ತು. ಅವಾಗ ಅದನ್ನೇನ್ ಮಾಡ್ತಾರೆ, ಅದನ್ನ ಸ್ಟಡಿ ಮಾಡ್ತಾರೆ, ಯಾಕೆ ಹೇಗೆ ಅನ್ಬಿಟ್ಟು. ಈಗ ಅವ್ರಿಗೆ ಕೃಪೆ ಸಿಕ್ಕಿದೆ, ಕ್ರಿಸ್ತನ ಒಂದು ಅಮೂಲ್ಯವಾದಂತ ಸತ್ಯ ಸಿಕ್ಕಿದೆ. ಇದನ್ನ ಮುಂದೆ ಇಟ್ಟು ಏನ್ ಮಾಡ್ತಾ ಇದಾರೆ, ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ರೋಮಪುರದವರಿಗೆ ಬರೋಂತ ಪತ್ರಿಕೆನ ಬರೆಯೋದೇ ಹೀಗೆ, ಇದನ್ನ ಇಟ್ಟು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾರೆ, ಅನಲೈಸ್ ಮಾಡ್ತಾ ಇದ್ದಾರೆ. ಮುಂದಿನ ವಾಕ್ಯ ಹೋದ್ರೆ ರೋಮಪುರದವರಿಗೆ 7ನೇ ಅಧ್ಯಾಯ 15ನೇ ವಾಕ್ಯ. ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ. ಓಕೆ, ಹೇಗೆಂದ್ರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ. ರೋಮಪುರದವರಿಗೆ 7ನೇ ಅಧ್ಯಾಯ 15ನೇ ವಾಕ್ಯ. ಅಂಡರ್ಲೈನ್ ಮಾಡ್ಕೊಳ್ಳಿ, ತುಂಬಾ ವ್ಯಾಲಿಡ್ ವರ್ಸ್, ನಿಜವಾದಂತ ಮಾತು. ಕರೆಕ್ಟ್ ಆಯ್ತು, ಒಪ್ಕೊಂಬೋದಾ ನಾವು ಈ ಮಾತನ್ನ ಒಪ್ಕೊಂಬೋದಾ? ನೋಡ್ರಿ ಹೆಂಗಿದೆ ವಾಕ್ಯ. ನಾನ್ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ, ನನ್ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ. ನಾನು ಇಷ್ಟಪಡದೆ ಇರೋದು ಅದನ್ನೇ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದು ಕರೆಕ್ಟ್ ಇದು? ಒಪ್ಕೊಳಕ್ಕಾಗುತ್ತೆ ವಿಷಯವನ್ನ? ಒಪ್ಕೊಳ್ಬೇಕು. ನಮ್ಮ ಹೃದಯದ ಆಳದಿಂದ ಯೋಚನೆ ಮಾಡಿ ಒಪ್ಕೊಬೇಕು. ಹೊರಗಿನ ನೋಟಕ್ಕೆ ಯಾರು ಒಪ್ಕೊಳ್ಳಲ್ಲ. ಇಲ್ಲ ಬ್ರದರ್, ನಾನು ಹೆಂಗ್ ಡಿಸೈನ್ ಮಾಡ್ತೀನಿ ಹಂಗೆ ಮಾಡ್ತೀನಿ. ಎಲ್ರೂ ಸುಳ್ಳೆಲ್ಲವರಾಗ್ಬಿಡು ದೇವ್ರ ದೃಷ್ಟಿಯಲ್ಲಿ. ಮನುಷ್ಯ ಜನಾಂಗದವ್ರು ಎಲ್ರೂ ಸುಳ್ಳೆಲ್ಲವರೇ ಅಲ್ವಾ. ಒಳ್ಳೆ ಏನ್ ಮಾಡ್ತಾರೆ, ಏನೋ ಒಂದು ಮಾತು ಹೇಳ್ಬಿಡ್ತಾರೆ ಅಷ್ಟೇ. ನಾನ್ 1 ಸರಿ ಹೇಳಿದ್ರೆ 100 ಸರಿ ಹೇಳ್ದಂಗೆ, ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ ಅಂದ್ಬಿಟ್ಟು. ಅದೆಲ್ಲ ಸುಳ್ಳು ಕಥೆಗಳು. ನಿಜ ಸ್ವರೂಪನ ಅರ್ಥ ಮಾಡ್ಕೊಂಡು, ಇದೇ ದೇವ್ರು ಇದು ನೋಡುವಂತ ನಿಜ ಸ್ವರೂಪ. ಕರೆಕ್ಟ್ ಅಲ್ವಾ? ನೋಡ್ರಿ, ಯಾವುದನ್ನು ಮಾಡ್ಬೇಕಂದ್ರೆ ನಾನು ಇಚ್ಛಿಸ್ತಿದ್ದೀನೋ ನಾನು ಅದನ್ನ ಮಾಡ್ತಾ ಇಲ್ಲ. ನಾನ್ ಮಾಡ್ಬಾರ್ದಪ್ಪ ಅಂತ ಡಿಸೈಡ್ ಮಾಡಿದ್ದೆ, ನೋಡ್ರಿ ಅದನ್ನೇ ಮಾಡ್ತಾ ಇದ್ದೀನಿ. ಅದು ನನಗೆ ಅಸಹ್ಯವಾಗಿದೆ ಅನ್ನೋಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಅಸಹ್ಯವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿ ಒಂದು ಮಾತನ್ನ ಹೇಳೋದಕ್ಕೆ ಕಾರಣವೇನು? ಯಾಕಂದ್ರೆ ಇದು ನಮ್ಮ ಹೃದಯದಿಂದ ಈ ಮಾತು ಬರ್ಬೇಕು ದೇವ್ರ ಮಕ್ಕಳಿಗೆ. ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಸಾಮಾನ್ಯವಾಗಿ ಇಡೀ ಪ್ರಪಂಚ ಈ ವಿಷಯದಲ್ಲಿ ದೇವರ ಮುಂದೆ ಸುಳ್ಳುಗಾರರಾಗಿದ್ದಾರೆ ಅಲ್ವಾ. ಕಾಯಿನಂತೆ, ಕಾಯಿನ್ ಏನಪ್ಪ ಮಾಡ್ದೆ, ನಾನೇನ್ ಮಾಡಿಲ್ಲಪ್ಪ, ನನಗೇನ್ ಗೊತ್ತು, ಎಲ್ಲಿ ನಿಮ್ ತಮ್ಮ ಎಲ್ಲಿ, ನಾನೇ ನನ್ನ ತಮ್ಮನಿಗೆ ಕಾವಲ್ಗಾರನಾ, ನನಗ್ ಗೊತ್ತಿಲ್ಲ ದೇವರು, ಅವನೇನ್ ಮಾಡೋದನ್ನ ಗೊತ್ತಿಲ್ಲ, ಎಲ್ಲೋ ಅದನ್ನ ಗೊತ್ತಿಲ್ಲ. ಇದೇ ಮನಸಾಕ್ಷಿ ಎಲ್ರಿಗಿರೋದು. ದೇವರ ಮುಂದೆ ಹಾನೆಸ್ಟ್ ಇಲ್ಲ, ದೇವರ ಮುಂದೆ ತಮ್ಮನ್ನ ಒಪ್ಕೊಳ್ತಿಲ್ಲ. ಮನುಷ್ಯರ ಮುಂದೆ ಬಿಡ್ರಿ, ಮನುಷ್ಯರ ಮುಂದೆ ಒಪ್ಕೊಳ್ಳೋಂತ ನೆಸೆಸಿಟಿ ನಮ್ಗಿಲ್ಲ. ಹೋಗ್ತಾರಲ್ವಾ, ಹೋಗಿ ಫಾದರ್ ಹತ್ರ ಪಾಪ ಕ್ಷಮಾಪಣೆ ಕೇಳ್ತಾರೆ. ಫಾದರ್, ನಾನು ಇದೆಲ್ಲ ತಪ್ಪು ಮಾಡಿದ್ದೆ ಅಂತ ಅವ್ರ ಕಿವಿಯಲ್ಲಿ ಹೇಳ್ತಾರೆ. ಅದು ತಪ್ಪು, ಅದು ಬೇಕಾಗಿಲ್ಲ. ಯಾವುದೇ ಮನುಷ್ಯರ ಮುಂದೆ ನಾವು ಹೇಳೋಂತ ನೆಸೆಸಿಟಿ ಇಲ್ಲ, ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅಷ್ಟು ಪ್ರಾಮಾಣಿಕತೆ ಇಲ್ಲಂತ ವ್ಯಕ್ತಿಗಳು, ನಮ್ಮ ಪಾಪವನ್ನ ಕೇಳಿ ಪರಿತಪಿಸುವಂತ ವ್ಯಕ್ತಿಗಳು ಭೂಮಿಯಲ್ಲಿ ಇಲ್ಲ. ಆದ್ರೆ ದೇವರ ಮುಂದೆ ಒಬ್ಬ ಮನುಷ್ಯ ಹೇಗಿದ್ದಾನೆ ಅಲ್ವಾ. ಯಾವುದನ್ನು ಮಾಡ್ಬೇಕಂದ್ರೆ ನಾನು ಇಚ್ಛಿಸುತ್ತೇನೋ ನಾನೇನ್ ಮಾಡಕ್ಕಾಗ್ತಿಲ್ಲ, ಅದನ್ನ ಮಾಡಕ್ಕೆ ಆಗ್ತಿಲ್ಲ. ನಾನು ಯಾವುದನ್ನ ಮಾಡ್ಬಾರ್ದಂತಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀನಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಇಲ್ಲಿ ಏನು ಒಂದು ವಿಷಯವನ್ನ ಗಮನಿಸ್ತಾ ಇದೀವಿ ಅಂದ್ರೆ, ಈ ರೀತಿ ಮಾಡೋದಕ್ಕೆ ಕಾರಣವೇನು? ನನ್ ಯಾವ್ದು ಮಾಡ್ಬೇಕಂತ ನನ್ನ ಕೈಯಲ್ಲಿ ಮಾಡಕ್ಕಾಗ್ತಿಲ್ಲ, ನಾನು ಬೇಡ ಅಂತ ಇದನ್ನ ಅದನ್ನೇ ಮಾಡ್ತೀನಿ. ಇದಕ್ಕೆ ಕಾರಣ ಏನು? ಇದಕ್ಕೆ ರೀಸನ್ ಏನಂತಂದ್ರೆ 2 ಮುಖ್ಯವಾದ ಒಂದು ರೀಸನ್ ನಾವು ನೋಡ್ಬೋದು. ಮೊದಲನೇ ಒಂದು ಕಾರಣ ಏನಪ್ಪಾ ಅಂದ್ರೆ, ನನ್ನ ಅಜ್ಞಾನ, ನನ್ನಲ್ಲಿರುವಂತ ತಿಳುವಳಿಕೆ ಇಲ್ಲದೆ ಇರುವಂತ ಸ್ವಭಾವ. ಅಂದ್ರೆ ಏನಪ್ಪಾ ಅಂದ್ರೆ, ಏನ್ ಮಾಡ್ಬೇಕು ಅಂತ ನಾನು ಓದಿದ್ದೀನಿ, ಆದ್ರೆ ಹೇಗ್ ಮಾಡ್ಬೇಕು, ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಹೇಗ್ ಕಂಟಿನ್ಯೂ ಮಾಡ್ಬೇಕಂತ ಸರಿಯಾದ ನಾಲೆಜ್ ಇಲ್ಲ ನನಗೆ.
ಆ ರೀತಿ ಮಾಡದೆ ಹೋದಾಗ ಅದರ ಪರಿಣಾಮವೇನು ಅಂತ ಸರಿಯಾದ ನಾಲೆಜ್ ಇಲ್ಲ ನನಗೆ. ಅದರ ದುಷ್ಪರಿಣಾಮಗಳ ಬಗ್ಗೆ ನಾಲೆಜ್ ಇಲ್ಲ. ಮಾಡೋದ್ರಿಂದ ಬರುವಂತ ಬೆನಿಫಿಟ್ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲ ನನಗೆ. ಎರಡನೇದು ನನ್ನ ಬಲಹೀನತೆ. ಬಲಹೀನತೆ ಅಂದ್ರೇನು? ನಾನು ಯಾವುದು ಮಾಡ್ಬೇಕಂತ ಇದೀನೋ ಮಾಡೋದಕ್ಕೆ ಶಕ್ತಿ ಇಲ್ಲ. ಇಲ್ಲೇನ್ ಮಾಡ್ಬೇಕಂದ್ರೆ ಏನ್ ನಾವೇನೋ ವೆಯ್ಟ್ ಎತ್ಬೇಕಾ, ಇಲ್ಲ ಬೇರೆ ಏನಾದ್ರು ಸಾಧನೆ ಮಾಡ್ಬೇಕಾ, ನಮ್ಗೇನೋ ಸ್ನಾಯು ಬಲ, ದೇಹದ ಶಕ್ತಿ ಬೇಕಾ, ಜಿಮ್ ಗಿಮ್ಗೆ ಏನಾದ್ರು ಹೋಗಿ ರೆಡಿ ಆಗ್ಬೇಕಂದ್ರೆ ಅದ್ರ ಬಗ್ಗೆ ಇಲ್ಲ ಮಾತಾಡ್ತಿರೋಂಥ ವಿಷಯ. ನನ್ನ ಮನಸ್ಸಿನ ಶಕ್ತಿ, ಅದಕ್ಕೆ ವಿರುದ್ಧವಾಗಿ ನನ್ನಲ್ಲಿ ಭಯ ಇದೆ ತುಂಬಾ. ಮನುಷ್ಯ ಭಯ ಇರ್ಬೋದು, ಆ ಭಯ ಈ ಭಯ ಇರ್ಬೋದು ಅಲ್ವಾ. ಆ ಶಕ್ತಿ ಧೈರ್ಯದಿಂದ ಬರುತ್ತೆ, ದೇವ್ರಿಗೋಸ್ಕರ ಮಾಡ್ಬೇಕಂತ ಒಂದು ವೈರಾಗ್ಯದಿಂದ ಬರುತ್ತೆ. ನನ್ನಲ್ಲಿ ಅದು ಕಾಣಿಸ್ಕೊಳ್ತಾ ಇಲ್ಲ. ಕ್ರಿಸ್ತನ ಪ್ರೀತಿಯ ಸರಿಯೇ ಧರ್ಮಶಾಸ್ತ್ರವನ್ನ ನೋಡ್ದೆ, ಧರ್ಮಶಾಸ್ತ್ರವನ್ನ ಆಜ್ಞೆಗಳನ್ನ ನೋಡ್ದೆ, ಎಲ್ಲ ಕರೆಕ್ಟ್ ಅನಿಸ್ತು, ಮಾಡ್ಬೇಕಂತ ಆಸೆ ಪಟ್ಟೆ, ಮಾಡೋದಕ್ಕೆ ನಾಲೆಜ್ ಇಲ್ಲ, ಪ್ರಾಪರ್ ನಾಲೆಜ್ ಇಲ್ಲ, ಜೊತೆಗೆ ನನಗೇನಿಲ್ಲ, ಸರಿಯಾದ ರೀತಿ ಬಲ ಇಲ್ಲ. ಈ ಎರಡನ್ನೂ ಕೂಡ ಧರ್ಮಶಾಸ್ತ್ರ ಕೊಡಕ್ ಆಗ್ತಾ ಇಲ್ಲ. ಧರ್ಮಶಾಸ್ತ್ರ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತು. ಆದ್ರೆ ನಾನು ಯಾಕೆ ಅಪರಾಧ ಮಾಡ್ದೆ ಅದನ್ನ ಕಂಡಿಡ್ದು ಅದನ್ನ ಮಾಡದೇ ಇರೋದು ಹೇಗೆ ಅಂತ ತಿಳಿಸ್ಕೊಳಕ್ ಆಗ್ತಿಲ್ಲ. ಮಾಡದೇ ಇರೋದಕ್ಕೆ ನನ್ಗೆ ಏನೆಲ್ಲ ಬೇಕು ಅದನ್ನ ಪೂರೈಸಕ್ ಆಗ್ತಾ ಇಲ್ಲ. ಇವತ್ತು ಕೂಡ ನೀವು ಆಸ್ಪತ್ರೆಗೆ ಹೋದಾಗ ಹೆಂಗೆ ಇರುತ್ತೆ ತಾನೆ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನ್ ಮಾಡ್ತಾರೆ, ಚೆಕ್ ಮಾಡಿ ಈ ತರ ನಿಂಗೆ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ನೋಡ್ರಿ, ನೆಕ್ಸ್ಟ್ ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡ್ರಿ. ಅದನ್ನ ಫಾಲೋ ಮಾಡಿದ್ರೆ ಮುಂದಿನ ಸರಿ ಈ ಕಾಯಿಲೆ ನಿಮ್ಗೆ ಬರಲ್ಲ ಅಂತ ಯಾವುದೇ ಡಾಕ್ಟರ್ ನಮ್ಗೆ ಹೇಳ್ಕೊಡಲ್ಲ. ತಗೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳಿ, ಹೋಗಿ ಚೆನ್ನಾಗಾಗಿಲ್ಲ ಮತ್ತೆ ಬನ್ರಿ, ಇದನ್ನ ಹೇಳ್ತಾರೆ ಅಷ್ಟೇ. ಈ ಕಾಯಿಲೆ ಯಾಕೆ ಬಂತು, ಹೇಗ್ ಬಂತು, ಏನ್ ಕೊರತೆ ಇದೆ ನಿಮ್ಮಲ್ಲಿ, ಏನ್ ಮಾಡಿದ್ರೆ ಸರಿಯಾಗುತ್ತೆ, ಯಾವ ತರ ಸಿಸ್ಟಮ್ ನೀವು ಮಾಡ್ಬೇಕು, ಇದನ್ನೆಲ್ಲ ಏನ್ ಮಾಡಲ್ಲ ಸಾಮಾನ್ಯವಾಗಿ ಯಾರು ಕೂಡ ಇಲ್ಲ. ಕೆಲವರು ಇರ್ಬೋದು, ಈಗಿನ ಕಾಲದಲ್ಲಿ ಹಂಗಿಲ್ಲ ಅಲ್ವಾ. ಅದರ ಹಿನ್ನೆಲೆ ಏನು, ನನ್ಗೆ ಯಾಕೆ ಬಂದಿರುತ್ತೆ ಅದನ್ನ ಪರಿಶೋಧನೆ ಮಾಡಿ ತಿಳಿಸಿ, ಅಯ್ಯೋ ಪಾಪ ಅಲ್ವಾ, ಮುಂದಿನ ಸರಿ ಈತನ ಬರ್ಬಾರ್ದಪ್ಪ, ನಮ್ಮ ಆಸ್ಪತ್ರೆಗೆ ಬರ್ಬಾರ್ದು, ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ, ಇದ ರಹಸ್ಯ ಏನಂತ ನಾನು ಹೇಳ್ಕೊಟ್ಬಿಡ್ತೀನಿ, ಇದನ್ನ ತಿಳ್ಕೊಂಡೆ ಅವ್ರು ಆರೋಗ್ಯವಾಗಿರ್ಲಿ ಅಂತ ಯೋಚನೆ ಮಾಡೋ ಡಾಕ್ಟರ್ಸ್ ಇಲ್ಲ. ಆ ರೀತಿ ಡಾಕ್ಟರ್ಸ್ ಇದ್ರೆ ಅವ್ರು ಖಂಡಿತ ಉದ್ಧಾರ ಆಗಲ್ಲ. ಅವ್ರಿಗೆ ದುಡ್ಡು ಬೇಕು, ಹಲವು ಸರಿ ಬರ್ಬೇಕು, ಟ್ರೀಟ್ಮೆಂಟ್ಗೋಸ್ಕರ ಹೋಗ್ಬೇಕು. ಕರೆಕ್ಟ್ ಅಲ್ವಾ? ಇದು ಹೀಗೆ ಇರೋದು. ಇವತ್ತಿರುವಂತ ಎಲ್ಲಾ ಸಿಸ್ಟಮ್ ಹಿಂಗೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಯೋಚನೆ ಮಾಡ್ರಿ. ಒಂದು ವ್ಯಕ್ತಿ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದು ದೇವರ ಸ್ವರೂಪದಲ್ಲಿ ಬರ್ಬೇಕಂತ ಆಸೆ ಪಡ್ತಾರಂತ ತಂದೆಯಾದ ದೇವರಿಗೆ ಆ ಆಸೆನ ನಿರಾಸೆಗೊಳಿಸಿ ಆತನು ದೇವರ ಸ್ವರೂಪದಲ್ಲಿ ಬೆಳೆಯಕ್ಕಿಂತ ಹೆಚ್ಚಾಗಿ ಆತನ ದೇವರ ವಿರೋಧಿಯಾಗಿರುವಂತ ಸೈತಾನ ಗುಣಲಕ್ಷಣ ಬೆಳೀತಾ ಇದ್ದಾನಂದ್ರೆ ಇದಕ್ಕೆಲ್ಲ ಕಾರಣವಾಗಿರೋಂಥ ವಿಷಯವೇನು? ಹಾಗಂದ್ರೆ ದೇವರು ಸೈತಾನ ಆತನ ಮೇಲೆ ಬಿಟ್ಬಿಟ್ರಾ? ಸೈತಾನ ಆತನ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದ್ದಾನ ಅಂದ್ರೆ ಎಷ್ಟು ಅನೀತಿ ಅಲ್ವಾ? ಈ ಮಕ್ಕಳನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕಂತ ಮಕ್ಕಳನ್ನ ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದು ಅಲ್ವಾ. ಈಗ ಅವ್ರನ್ನ ಓದ್ಬೇಕನ್ಬಿಟ್ಟು ಇಷ್ಟೆಲ್ಲ ಒಂದು ಪಾಠ ಹೇಳ್ಕೊಡೋಂಥವ್ರು ಇನ್ನೊಂದ್ ರೀತಿಲಿ ಅವ್ರು ಹೆಂಗಾದ್ರೂ ಫೇಲ್ ಆಗ್ಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇರುತ್ತೆ? ದೇವರು ಒಂದ್ ಕಡೆ ಮನುಷ್ಯನ ಬಿಟ್ಟು ಸೈತಾನ ಬಿಟ್ಟು ಬಲ ಪ್ರಯೋಗ ಮಾಡ್ತಿದ್ರೆ ಎಷ್ಟು ಮಟ್ಟಿಗೆ ಕೆಟ್ಟದಿರುತ್ತೆ? ಇಲ್ವೇ ಇಲ್ಲ. ಸೈತಾನ ಆ ರೀತಿ ಮಾಡಕ್ಕಾಗಲ್ಲ. ಸೈತಾನ್ ನಮ್ಮನ್ನ ನಮ್ಮ ಆಸೆಗೆ ವಿರುದ್ಧವಾಗಿ ಸೈತಾನ್ ಯಾವಾಗ್ಲೂ ಕೆಲಸ ಮಾಡಂಗಿಲ್ಲ. ಇಲ್ದಿದ್ರೆ ನಾವು ರೋಬೋಟ್ ಆಗ್ಬಿಡ್ತೀವಿ, ಸೈತಾನ್ ಕಂಟ್ರೋಲ್ ಆಗ್ಬಿಡ್ತೀವಿ. ನಾವು ಪರ್ಮಿಷನ್ ಕೊಟ್ರೆ ಮಾತ್ರ ಕಂಟ್ರೋಲ್. ಪಾಪನು ಹಾಗೆ. ಪಾಪ ನಾವು ಅನುಮತಿ ಮಾಡಿದ್ರೆ ಮಾತ್ರ, ನಾವು ಅದಕ್ಕೆ ಮಾರಲ್ಪಟ್ಟಿದ್ರೆ ಮಾತ್ರ ಅದ್ ನಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇಲ್ಲಾದ್ರೆ ಅದ್ ನಮ್ಮನ್ನ ಕಂಟ್ರೋಲ್ ಮಾಡಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಇಲ್ಲಿ ಗಮನಿಸ್ಬೇಕಾಗಿರೋಂಥ ವಿಷಯ ಏನಪ್ಪಾ ಅಂದ್ರೆ, ತಂದೆಯಾದ ದೇವರು ಈ ರೀತಿಯಾಗಿ ಧರ್ಮಶಾಸ್ತ್ರನ ಕೊಟ್ಟು ಇಲ್ಲಿಗೆ ಎಂಡ್ ಮಾಡ್ಲಿಲ್ಲ. ನೋಡ್ರಿ, ಇಲ್ಲಿಗೆ ಎಂಡ್ ಮಾಡ್ಲಿಲ್ಲ ಅಂದ್ರೆ ಧರ್ಮಶಾಸ್ತ್ರವನ್ನ ತಿಳ್ಕೊಳ್ರಿ. ಧರ್ಮಶಾಸ್ತ್ರ ನೀವು ಪಾಪಿಗಳಂತ ಗೊತ್ತಾಯ್ತಾ, ನಿಮ್ಗೆ ಮರಣದಂಡನೆ ಮುಗೀತು ಅನ್ನೋ ಉದ್ದೇಶಕ್ಕೋಸ್ಕರ ಧರ್ಮಶಾಸ್ತ್ರವನ್ನ ಕೊಡ್ಲಿಲ್ಲ ಅಲ್ವಾ. ಬದಲಾಗಿ ಧರ್ಮಶಾಸ್ತ್ರವನ್ನ ನೀವು ಫಾಲೋ ಮಾಡಕ್ ಹೋದಾಗ ಯಾವ ರೀತಿ ನಿಮ್ಮ ಗುಣಗಳಿದೆ ಅಂದ್ಬಿಟ್ಟು ನಿಜ ಸ್ವರೂಪವನ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರವೇ ದೇವ್ರೇನ್ ಮಾಡಿದ್ದಾರೆ, ಆ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದಾರೆ. ನಾನ್ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ಮಾಡೋದಕ್ಕೆ ನನಗೆ ಎರಡು ಮುಖ್ಯವಾದ ವಿಷಯ ಧರ್ಮಶಾಸ್ತ್ರದಿಂದ ಸಿಗ್ತಾ ಇಲ್ಲ ದೇವ್ರೇ ಅಂತ ಕಂಡುಹಿಡಿಬೇಕು. ಮೊದಲನೇದು, ನನ್ನ ಬಲಹೀನತೆ ದೆಸೆಯಿಂದ ನಾನು ಮಾಡಕ್ಕಾಗ್ತಿಲ್ಲ. ಎರಡನೇದು, ನನ್ನ ಅಜ್ಞಾನದ ದೆಸೆಯಿಂದ ನಾನು ಮಾಡಕ್ಕಾಗ್ತಿಲ್ಲ. ಇದೆರಡು ಕೂಡ ಬೇಕು. ಇದೆರಡು ಕೂಡ ಕಂಡುಹಿಡಿಬೇಕು. ನೀವು ಕಂಡಿಡಿದ್ರೆ ಮುಂದಿನ ವಿಷಯವನ್ನ ನಾನು ನಿಮ್ಗೆ ಹೇಳ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ,
ನಾನು ಕೊಡುವಂತ ಆ ವಿಷಯ ನಿಮ್ಗೆ ಸಹಾಯವಾಗುತ್ತೆ. ನೀವು ಅದನ್ನೇ ಕಂಡಿಡ್ದಿಲ್ಲ ಅಂದ್ರೆ ಆ ವಿಷಯ ನಾನು ತಿಳಿಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಇದೆ ನಿಮ್ಗೆ? ನೀವು ನಿಜವಾಗ್ಲೂ ಪಾಪದ ಬಿಟ್ಟು ನಡೆಯಕ್ಕೆ ಪ್ರಯತ್ನನೇ ಪಡಲಿಲ್ಲ ಅಂದ್ಮೇಲೆ ನಾನು ಅದರಿಂದ ಹೊರಡೆ ಬರುವಂತ ದಾರಿ ತಿಳಿಸ್ಕೊಡೋದ್ರಿಂದ ಯಾವ ಪ್ರಯೋಜನವಿದೆ? ಯಾವ ಪ್ರಯೋಜನ ಇಲ್ಲ ಅಲ್ವಾ? ಇದೇ ವಿಷಯ, ಇದೇ ಉದ್ದೇಶ ತಂದೆ ದೇವ್ರೇನ್ ಮಾಡ್ತಾರೆ? ಇಲ್ಲಿ ಕೊಡ್ತಾರೆ. ಇದನ್ನ ಅಪೊಸ್ತಲ ಪಾಲ್ ಕಂಡಿಡಿತಾ ಇದಾರೆ ನೋಡ್ರಿ. ನಿಜವಾಗ್ಲೂ ದೇವ್ರ ಮಕ್ಳು ಎಲ್ರು ಕಂಡಿಡಿಬೇಕು, ವಿಶೇಷವಾಗಿ ಯಹೂದ್ಯರು ಕಂಡಿಡಿದಿರ್ಬೇಕು. ಆದ್ರೆ ಯಹೂದ್ಯರು ಏನ್ ಮಾಡಿದ್ರು ಅಂತ ನಮ್ಗೆ ಗೊತ್ತಲ್ವಾ? ಏನ್ ಮಾಡಿದ್ರು ಯಹೂದ್ಯರು? ಇಸ್ರೇಲ್ ಜನರ ಮಟ್ಟಿಗೆ ಸ್ವಲ್ಪ ಯೋಚನೆ ಮಾಡ್ರಿ. ಸದುಸೇರು ಪರಿಸೇರು ಈ ಭಾವನೆಯಲ್ಲಿ ಇದ್ರಾ? ಅಪೋಸ್ತಲರ ಈ ಒಂದು ಹೇಳಿಕೆ ಪ್ರಕಾರ ಇದ್ರಾ? ಅವರ ಜೀವನ ಇಲ್ಲಿಗೆ ಬಂದು ನಿಂತಿತ್ತಾ? ಧರ್ಮಶಾಸ್ತ್ರವನ್ನ ನಾವು ನಿಜವಾಗ್ಲೂ ಫಾಲೋ ಮಾಡಿದ್ದೆ ಆಗಿದ್ರೆ ಇಲ್ಲಿಗೆ ಬಂದು ನಿಂತ್ಕೊಳ್ಬೇಕಾಯ್ತು. ಹೇಗೆಂದ್ರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಯಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನೇ ಮಾಡುತ್ತೇನೆ ಅನ್ನುವಂತ ಮಟ್ಟಿಗೆ ಬಂದು ನಿಂತ್ಕೊಂಡಿರ್ಬೇಕು. ಅವರ ಮನಸ್ಸಲ್ಲಿ ಈ ಭಾವನೆ ಬಂದಿರ್ಬೇಕು. ಬಟ್ ಅವ್ರೇನ್ ಮಾಡಿದ್ರು? ಇಲ್ಲ, ವಿ ಆರ್ ಪರ್ಫೆಕ್ಟ್, ನಾವು ಬ್ರಾಹ್ಮಣ ಮಕ್ಕಳು, ನಾವು ಈ ರೀತಿ ಉಪವಾಸ ಮಾಡ್ತೀವಿ, ಈ ರೀತಿ ಪ್ರಾರ್ಥನೆ ಮಾಡ್ತೀವಿ, ದಶಮಭಾಗವನ್ನ ಕರೆಕ್ಟಾಗಿ ಕೊಡ್ತಾ ಇದೀವಿ, ಬಲಿಗಳನ್ನ ಸರಿಯಾಗಿ ಸಮರ್ಪಣೆ ಮಾಡ್ತಾ ಇದ್ವಿ. ಆ ಪಾಪಿಗಳ ರೀತಿ ಅಲ್ಲ, ಆ ಟ್ಯಾಕ್ಸ್ ಕಲೆಕ್ಟರ್ ತರ ಇಲ್ಲ, ನಾವು ಆ ತರ ಪಾಪಗಳನ್ನ ಮಾಡ್ತಾ ಇಲ್ಲ ಅಲ್ವಾ ಅನ್ನೋ ಒಂದು ಭಾವನೆನ ಬೆಳೆಸ್ಕೊಂಡ್ಬಿಟ್ಟಿದ್ರು. ಆ ಭಾವನೆ ಏನನ್ನ ಸೂಚಿಸ್ತಂದ್ರೆ ನಿಜವಾಗ್ಲೂ ನೀವಂತೂ ಧರ್ಮಶಾಸ್ತ್ರ ಫಾಲೋ ಮಾಡಕ್ಕೆ ಟ್ರೈ ಮಾಡ್ಲೇ ಇಲ್ಲ, ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ಕಪಟಿಗಳು ಅಂತ ತೋರ್ಸ್ಕೊಡ್ತು. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಯಾಕಂದ್ರೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು, ನೀವೇನಾದ್ರೂ ಧರ್ಮಶಾಸ್ತ್ರನ ಫಾಲೋ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರೆ ಇಲ್ಲಿಗೆ ಬಂದ್ ನಿಂತಿರ್ತಿದ್ರಿ. ನಿಮ್ಮ ಮನಸ್ಸು ಇದನ್ನೇ ಹೇಳ್ತಾ ಇತ್ತು ನಿಮ್ಗೆ. ಆದ್ರೆ ನೀವು ಧರ್ಮಶಾಸ್ತ್ರನ ಫಾಲೋ ಮಾಡ್ಲಿಲ್ಲ, ಮಾಡಕ್ ಪ್ರಯತ್ನನೂ ಪಡ್ಲಿಲ್ಲ. ಬದಲಾಗಿ ಮಾಡ್ತಿರೋ ರೀತಿ ನಟನೆ ಮಾಡ್ತಾ ಇದ್ದೀರಾ, ಮಾಡ್ತಿರೋ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಜನರು ಕೂಡ ಇದನ್ನೇ ಬೋಧಿಸ್ತಾ ಇದ್ದೀರಾ. ಈಗ ಜನರಿಗೆ ಅದನ್ನ ಬೋಧಿಸಿದ್ರೆ ಏನರ್ಥ? ಕ್ರಿಸ್ತನ ಪ್ರೀತಿ ಸರಸರ ಯೋಚನೆ ಮಾಡ್ರಿ. ಕೆಲವರು ಇವತ್ತು ಹಂಗೆ ಇದಾರಲ್ವಾ? ಒಬ್ಬ ಮನುಷ್ಯನು ಹೋಗುವಂತ, ಅದಕ್ಕೆ ಅವರಿಗೆ ಒಂದು ಮಾತನ್ನ ಹೇಳಿದ್ರು ಯೇಸು ಕ್ರಿಸ್ತನು, ಕುರುಡರು ನೀವು, ಕುರುಡರನ್ನ ಫಾಲೋ ಮಾಡಿದ್ರೆ ಇಬ್ರು ಎಲ್ಲಿ ಬೀಳ್ತಾರೆ? ಹಲ್ಲಿಕ್ಕೆ ಬೀಳ್ತಾರೆ. ನೀವು ತಪ್ಪಾದ ಒಂದು ವಿಷಯವನ್ನ ಇಟ್ಕೊಂಡು ಅದ್ರಲ್ಲಿ ಏನ್ ಮಾಡ್ತೀರಾ? ಫಾಲೋ ಮಾಡ್ತೀರಾ. ನಿಮ್ಮ ಹಾಗೆ ಕೆಲವರು ಏನ್ ಮಾಡ್ತಾರೆ? ನಿಮ್ಮನ್ನು ಫಾಲೋ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ನೀವು ಕುರುಡ್ರು, ಅವರು ಕುರುಡ್ರು ಅಂತ. ಕಣ್ಣೇನಾದ್ರೂ ನಿಂಗೆ ಓಪನ್ ಆಯ್ತು ಅಂದ್ರೆ ನೀವು ಈ ವಿಷಯಕ್ಕೆ ಬಂದು ನಿಂತ್ಕೊಳ್ತಾ ಇದ್ರಿ. ಕ್ರಿಸ್ತನ ಪ್ರೀತಿ ಸರಸರಿ, ಯಾವಾಗ ನಮಗೆ ಪಾಪದ ನಾಲೆಜ್ ಬಂದು ಪಾಪದಿಂದ ಬಿಡುಗಡೆ ಆಗ್ಬೇಕಂತ ಆಸೆ ಪಟ್ಟಾಗ ಈ ರೀತಿ ಭಾವನೆ ಬರುತ್ತೋ, ಅಯ್ಯೋ ದೇವರೇ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿಲ್ಲಪ್ಪ, ನಾನ್ ಮಾಡ್ಬೇಕಂತಾನೆ ಇದೀನಿ ತಂದೆ, ಆದ್ರೆ ಆಗ್ತಾ ಇಲ್ಲ ತಂದೆ, ಏನ್ ಮಾಡೋದು? ನಿಜವಾಗ್ಲೂ ನಾನು ಹೃದಯದಲ್ಲಿ ಆತರ ಇಲ್ವೇ ಇಲ್ಲ, ನಾನು ಬೇಕಂತ ಮಾಡ್ತಾನೆ ಇಲ್ಲ, ಬಟ್ ನನ್ಗೆ ಗೊತ್ತಿಲ್ಲ, ಆತರ ಭಾವನೆ ಬರುತ್ತೋ ಅವರಿಗೆ ದೇವರಿಗೆ ಸಹಾಯಕನಾಗಿರ್ತಾರೆ. ಮುಂದಿನ ಹಂತಕ್ಕೆ ದೇವ್ರ ಸಹಾಯ ಮಾಡ್ತಾರೆ. ಯಾರು ಇಲ್ಲಿ ಬಂದು ನಿಂತ್ಕೊಳ್ಳಲ್ವೋ ಅವ್ರಿಗೆ ಸಹಾಯ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇಲ್ಲ ದೇವ್ರೆ ನಾನು ಕರೆಕ್ಟ್ ಇದ್ದೀನಿ, ನಾನು ಆಲ್ ರೈಟ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಯಾವುದೇ ಮಿಸ್ಟೇಕ್ ಮಾಡಿಲ್ಲ. ದೇವ್ರ ಏನಂತಾರೆ? ಹೌದಪ್ಪ, ಹಂಗೆ ಇರ್ಬಿಡಪ್ಪ, ನಿನ್ ಮಿಸ್ಟೇಕ್ ಮಾಡಿಲ್ಲ, ನನ್ನ ದೃಷ್ಟಿಲಿ ನಿನ್ ಮಿಸ್ಟೇಕ್ ಇದೆ, ನಿನ್ ಮಿಸ್ಟೇಕ್ ಇನ್ನೂ ಕಂಡು ಹಿಡಿದಿಲ್ಲ ಅಂದ್ರೆ ನೀನ್ ಹೆಂಗಿರ್ತೀಯ ನೋಡ್ರಿ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಈ ಒಂದು ಇಸ್ರೇಲ್ ಜನರನ್ನ ನಡ್ಸ್ಕೊಂಡ್ ಬರ್ತಾರೆ. ಇಲ್ಲಿ ನಡ್ಸ್ಕೊಂಡ್ ಬರ್ತಾರೆ, ಅಡವಿಲಿ ನಡ್ಸ್ಕೊಂಡ್ ಬರ್ತಾರೆ. ಲಾಸ್ಟ್ ಟೈಮ್ ಕೂಡ ಈ ವಾಕ್ಯ ನಾವು ಓದಿದೀವಲ್ವಾ? ನಡ್ಸ್ಕೊಂಡ್ ಬರ್ಬೇಕಾದ್ರೆ ಆ 40 ವರ್ಷ ನಡ್ಸ್ಕೊಂಡ್ ಬರ್ತಾರೆ ಇಸ್ರೇಲ್ ಜನ. ಆ 40 ವರ್ಷ ನಡ್ಸ್ಕೊಂಡ್ ಬರ್ಬೇಕಾದ್ರೆ ಇಸ್ರೇಲ್ ಜನರಿಗೆ ಆ ನಡ್ಸೋ ಸಮಯದಲ್ಲಿ ದೇವ್ರಿಗೆ ಗೊತ್ತು, ಇದ್ರಲ್ಲಿ ಎಷ್ಟ್ ಜನ ಮಾತ್ರ ಕಾನಾನ್ ದೇಶಕ್ಕೆ ಹೋಗ್ತಾರೆ, ಎಷ್ಟ್ ಜನ ಹೋಗಲ್ಲ ಅಂತ. ಯಾರಿಗ್ ಗೊತ್ತು? ದೇವ್ರ ಚೆನ್ನಾಗ್ ಗೊತ್ತು ಅಲ್ವಾ? ದೇವ್ರ ಮೊದ್ಲೇ ಅಲ್ಲೇ ಇರ್ಬೇಕಾದ್ರೆ, ಇಲ್ಲ ಯೋಶುವ ಮತ್ತೆ ಕಾಲೇಬ್ ಮಾತ್ರ ಇಲ್ಲೂ ಹೋಗ್ತಾರೆ, ಮಿಕ್ಕಿದವ್ರು ಯಾರು ಹೋಗಲ್ಲ ಅಂದ್ಬಿಟ್ರೆ ಅವ್ರು ಒಪ್ಕೊಳ್ತಿದ್ರಾ? ಅದಕ್ಕೆ ದೇವ್ರ ಏನ್ ಮಾಡ್ತಾರೆ? ಅವ್ರಿಗೆ ಪರೀಕ್ಷೆನ ಕೊಡ್ತಾರೆ. ಏನಂತ ಪರೀಕ್ಷೆ ಕೊಡ್ತಾರೆ? ಅವ್ರಾಗೆ ತಿಳ್ಕೊಳ್ಳಿ, ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಮಟ್ಟ ಅವ್ರಿಗೆ ತಿಳ್ಕೊಳ್ಳಿ. ನಾನ್ ಹೇಳಿದ್ರೆ ನಂಬಲ್ಲ, ಅವ್ರು ತಿಳ್ಕೊಳ್ಳಿ, ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳಿ, ಅವರ ಪರಿಸ್ಥಿತಿ, ಅವರ ಗುಣಗಳು, ಅವ್ರು ಬೆಳೆದಿರುವಂತ ಎಲ್ಲ ವಿಷಯದ ಬಗ್ಗೆ ಅವ್ರಿಗೆ ಅರಿವಾಗ್ಲಿ, ನಾಲೆಜ್ ಬರ್ಲಿ ಅಂತಾನೆ ದೇವ್ರ ಏನ್ ಮಾಡಿದಾರೆ? ಆ 40 ವರ್ಷ ಅವ್ರನ್ನ ನಡ್ಸೋದು. ಅದಕ್ಕೆ ನಾವು ಈ ವಾಕ್ಯ ಓದೋಣ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 2ನೇ ವಾಕ್ಯ. ನೀನು ತಗ್ಗಿಸಿಕೊಳ್ಳುವ ನಿಮಿತ್ತವು ಹೃದಯದಲ್ಲಿ ಇರುವುದನ್ನು, ಅಂದರೆ ನೀನು ಆತನ ಆಜ್ಞೆಗಳನ್ನು ಕಾಪಾಡುವೆಯೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೂ ನಿನ್ನ ದೇವರಾದ ಕರ್ತನು ನಿನ್ನನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ ಮಾರ್ಗವನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಏನಪ್ಪಾ ಅಂದ್ರೆ, ದೇವ್ರ ಮೊದ್ಲೇ
ನೀವ್ ಯಾರು ಆಜ್ಞೆ ಫಾಲೋ ಮಾಡಲ್ಲ ಅಂತ ನನ್ಗೆ ಗೊತ್ತು. ನೀವ್ ಯಾರು ಪರ್ಫೆಕ್ಟ್ ಇಲ್ಲ, ನೀವೇನು ಕೆಲಸ ಮಾಡ್ತೀರಾ ಗೊತ್ತಾ ನಿಮ್ಗೆ, ಏನ್ ಹೇಳ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ರೆ ಯಾರು ಒಪ್ಕೊಳ್ತಾ ಇರ್ಲಿಲ್ಲ. ದೇವ್ರೇನ್ ಮಾಡಿದ್ರು, ಅವರಿಗೆ ಟೆಸ್ಟ್ ಇಟ್ಟು. ನೀವಾಗ ತಿಳ್ಕೊಳ್ರಪ್ಪ, ಕರೆಕ್ಟಾ? ನೀವೇ ನಿಮ್ಗೆ ಅಂದ್ರೆ, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಕ್ರಿಸ್ತಲ್ ಸರಿನೆ, ದೇವ್ರ ಏನಾದ್ರೂ ಈ ರೀತಿ ಮಾಡ್ಬಿಟ್ರೆ ಎಂತ ಮನುಷ್ಯನಿಗೂ ದೇವ್ರು ಅಣಿತಿಲ್ಲ ದೇವ್ರಾಗ್ಬಿಡ್ತಾರೆ. ಯಾಕಂದ್ರೆ ನೋಡಿ, ನಾವ್ ಮಾಡ್ಲೇ ಇಲ್ಲ, ಅದಕ್ಕಿಂತ ಮುಂಚೆ ದೇವರೇ ನಿರ್ಧಾರ ಮಾಡ್ಬಿಟ್ರು ನಮ್ ಬಗ್ಗೆ. ಇನ್ ನಾವೇನಕ್ಕೆ ಅವ್ರ ಇಷ್ಟದಂತೆ ನಡೀತಾ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡಿಲ್ಲ, ಆ ರೀತಿ ಮಾಡಿಲ್ಲ. ಬದಲಾಗಿ ಏನ್ ಮಾಡಿದ್ರು, ಅವರಾಗಿ ಅವರ ಬೆಳಗಿನತ್ತೆ, ಅವರ ಮಿಸ್ಟೇಕ್ಸ್, ದೇವ್ರ ವಿರುದ್ಧ ಮಾಡಿದಂತ ಎಲ್ಲ ತಪ್ಪನ್ನ ಕಂಡಿಡ್ಕೊಳ್ಳಿ. ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು, ಈ 40 ವರ್ಷ ನಡೆಸ್ಬೇಕು. 40 ವರ್ಷದಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅಲ್ಲಿವರೆಗೂ ಅವ್ರು ಒಪ್ಕೊಳ್ಳಲ್ಲ. ಅವರಲ್ಲಿ ಒಳಗೆ ಇರುವಂತ ಪಾಪದ ಸ್ವಭಾವ ಏನಂದ್ಬಿಟ್ಟು ನಾನು ಈಗ ಏನಾದ್ರು ಹೇಳಿದ್ರೆ ಅವ್ರು ಒಪ್ಕೊಳ್ಳಲ್ಲ. ಅದು ಹೊರಡೆ ಬಂದ್ರೆ ಅದರಿಂದ ಆಗುವಂತ ಅನಾಹುತಗಳು, ಸಮಸ್ಯೆಗಳು, ಅದನ್ನ ಅವ್ರಿಗೆ ಮಾಡಿರುವಂತ ಎಫೆಕ್ಟ್ ನ ಅವ್ರ ಮನಸ್ಸಲ್ಲಿ ಇಟ್ಟು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟ್ ಜನ ಸತ್ತೋಗ್ಬಿಟ್ರು, ಎಷ್ಟ್ ಜನನ ಹಾವು ಕಚ್ತು, ಭೂಮಿ ಓಪನ್ ಆಗಿ ಎಷ್ಟ್ ಜನ ಸತ್ತೋಗ್ಬಿಟ್ರು. ಯಾಕೆ ಸತ್ತೋಗ್ಬಿಟ್ರು ಅಲ್ವಾ? ಇನ್ನು ಯುದ್ಧದಲ್ಲಿ ಎಷ್ಟ್ ಜನ ಸತ್ತೋದ್ರು, ಮಾಂಸ ತಿನ್ಬೇಕಂತ ಆಸೆ ಪಟ್ಟು ಎಷ್ಟ್ ಜನ ಸತ್ತೋಗ್ಬಿಟ್ರು. ಇದೆಲ್ಲ ಅವ್ರ ನಾಲೆಜ್ ಬರ್ಲಿ ಅವ್ರಿಗೆ, ಏನಕ್ಕಾಯ್ತು, ಯಾಕಾಯ್ತು, ಎಲ್ ಮಾಡಿದ್ರು ಮಿಸ್ಟೇಕ್ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ದೇವ್ರು ಮಾಡೋಂತ ಉದ್ದೇಶ ಏನಪ್ಪಾ ಅಂದ್ರೆ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪಾಪವನ್ನ ಹಾಗೆ ಮಾಡೋದಕ್ಕೆ ಮೊದಲು ಪಾಪದ ಒಂದು ಪಾಪದ ತೀವ್ರತೆ ಏನಂತ ಗೊತ್ತಾಗುತ್ತೆ. ತನ್ನಲ್ಲಿ ಆ ಪಾಪದ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ ಗೊತ್ತಾಗುತ್ತೆ. ಆ ತೀವ್ರತೆ ಇದ್ದಾಗ ಮಾತ್ರ ಆತನ ಏನ್ ಮಾಡ್ಬೇಕಂದ್ರೆ, ನನ್ನ ಪಾಪದ ತೀವ್ರತೆ ಇಷ್ಟು ಮಟ್ಟಿಗಿದೆ, ಯಾರಪ್ಪನ ನನ್ನ ಬಿಡಿಸೋದು ಅಂತ ಕೂಗಾಡ್ಬೇಕು, ಬೇಲಾಡ್ಬೇಕು ಅಲ್ವಾ? ಅವನಿಗೆ ಯಾರಾದ್ರೂ ಒಂದು ಆ ವಿಮೋಚಕನ ಬೇಕು ಅಂತ ಬಯಸ್ಬೇಕು. ಆತ ಬಯಸದೆ ಇದ್ದವನಿಗೆ ವಿಮೋಚನೆ ಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ? ನನಗೆ ಪಾಪನೇ ಇಲ್ಲ, ನಾನು ಕರೆಕ್ಟ್ ಆಗಿದೆ, ನನಗೇನಕ್ಕೆ ಬಲಿಬೇಕು, ನನಗೇನು ಏಸಿಗಿಸ್ತೀನಿ ಆಗ್ಬೇಕು? ಇವತ್ತು ಹಂಗೆ ಇದೆಯಲ್ಲ ಪ್ರಪಂಚ ಹೇಗಿದೆ ಇವತ್ತು. ಏನಕ್ಕಪ್ಪ ಏಸಿಗಿಸ್ತತಿ, ನಾನೇನ್ ಮಾಡ್ದೆ, ನಾನೇನ್ ತಪ್ಪು ಮಾಡಿಲ್ಲ, ನನಗೆ ಯಾಕೆ ಸಾಯ್ಬೇಕು ಅವರು? ಹಂಗೆ ಇದೆ ಭಾವನೆ. ಅವ್ರು ಕೊಡೋದ್ರಿಂದ, ರಕ್ಷಕನ್ ಕೊಡೋದ್ರಿಂದ ಯಾವುದೇ ಯೂಸ್ ಇಲ್ಲ. ಹೌದು ತಂದೆ, ನಾನು ಪಾಪ ಮಾಡಿದೀನಿ ಅಲ್ವಾ, ನಿಮಗೆ ವಿರುದ್ಧ ಪಾಪ ಮಾಡಿದೀನಿ. ಯಾರು ಈ ರಿಯಲೈಸ್ ಮಾಡ್ತಾರೆ, ಈ ಭಾವನೆ ಹೃದಯದಲ್ಲಿ ಬರುತ್ತೆ, ಅವರಿಗೆ ವಿಮೋಚಕನ್ ಬೇಕಾಗುತ್ತೆ. ಇಲ್ದೇ ಇರೋರಿಗೆ ವಿಮೋಚಕನ್ ಬೇಕಾಗಲ್ಲ. ಈ ರೀತಿಯಂತ ನಾಲೆಜ್ ನ ಇಸ್ರೇಲ್ ಜನರಿಗೆ, ಯಹೂದರಿಗೆ ಕೊಡಿಸುವಂತ ಜವಾಬ್ದಾರಿ ತಗೊಂಡಿದ್ ಯಾರಪ್ಪ ಅಂದ್ರೆ ಧರ್ಮಶಾಸ್ತ್ರ ಏನ್ ಮಾಡ್ತೋ, ಈ ನಾಲೆಜ್ ನ ನಿಜವಾದ ದೇವ್ರ ಮಕ್ಕಳಿಗೆ ಕೊಡ್ತು. ನಿಜವಾದ ದೇವ್ರ ಮಕ್ಳು ಅಂದ್ರೆ ಯಾರು ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ನಡಿಬೇಕಂತ ಪ್ರಯತ್ನ ಪಡ್ತಾ ಇದ್ರು, ಅವರಿಗೆ ಈ ತಿಳುವಳಿಕೆನ ಕೊಡ್ತು. ಅವ್ರ ಈ ನಾಲೆಜ್ಗೆ ಬಂದ್ರು. ಅಂತವ್ರಿಗೆ ಒಬ್ಬ ವಿಮೋಚಕನು ಬೇಕು ಅಂತ ಬಯಕೆ ಇತ್ತು, ಆಸೆ ಇತ್ತು. ಇಲ್ದೇ ಇದ್ದವ್ರಿಗೆ ಎಷ್ಟೇ ಮಾಡಿದ್ರು ಅದ ಅವಶ್ಯಕತೆ ಇರ್ಲಿಲ್ಲ, ಬೇಕಾಗಿತ್ತಾ? ಯೇಸು ಕ್ರಿಸ್ತನ ಒಬ್ಬ ವಿಮೋಚಕನಂತ ಸದ್ದುಸೇರ್ ಪರಿಸರ ಯಾವತ್ತಾದ್ರೂ ಅಕ್ಸೆಪ್ಟ್ ಮಾಡಿದಾರ? ಯೋಚನೆ ಮಾಡ್ರಿ. ಯಾಕೆ ಅಕ್ಸೆಪ್ಟ್ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ? ಯಾಕೆ ಆತನ ಶಿಲುಬೆಯಲ್ಲಿ ಹಾಕಕ್ ಹೋದ್ರು? ಯಾಕೆಂದ್ರೆ ಅವ್ರಿಗೆ ಅದ್ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ತಮ್ಮಲ್ಲಿರುವಂತ ನೀತಿನೇ ಒಳ್ಳೆ ನೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾವು ನೀತಿವಂತರಂತ ತಿಳ್ಕೊಂಡ್ಬಿಟ್ಟಿದ್ರು. ಸ್ವನೀತಿನ ಅದು ಏನ್ ಮಾಡ್ಕೊಂಡ್ಬಿಟ್ಟಿದ್ರು, ಅವರು ದೇವ್ರ ಮೆಚ್ಚುವಂತ ನೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಹಾಗಿರೋದ್ರಿಂದ ಅವರಿಗೆ ಒಬ್ಬ ರಕ್ಷಕನ್ ಬೇಕಾಗಿರೋದಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಭಾವನೆ ಬಂದಿದ್ದು ಅಪೊಸ್ತಲ ಪಾಲ್ ಇದನ್ನ ಸ್ಪಷ್ಟವಾಗಿ ರೋಮಪುರದವರಿಗೆ ಬರೀತಾ ಇದ್ದಾರೆ. ಏನಂತ ಬರೀತಾ ಇದಾರೆ ನೋಡ್ರಿ, ರೋಮಪುರದವರಿಗೆ, ಅಲ್ಲಿರುವಂತ ಇಬ್ರಿಯರೇ, ಯಹೂದ್ಯರೇ, ಧರ್ಮಶಾಸ್ತ್ರದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ರಿ. ನೀವು ಕೂಡ ಧರ್ಮಶಾಸ್ತ್ರ ನಿಜವಾಗ್ಲೂ ಫಾಲೋ ಮಾಡಿದ್ದಾಗಿದ್ರೆ ಈ ಭಾವನೆ ನಿಮ್ಗೆ ಬರ್ತಾ ಇತ್ತು. ಅದ ನಂತರ ಮುಂದಿನ ಹಂತಕ್ಕೆ ನೀವು ಹೋಗ್ತಾ ಇದ್ರಿ. ಯಾಕಂದ್ರೆ ನಾನು ಕೂಡ ಹಂಗೆ ಮಾಡಿದ್ದೀನಿ. ಧರ್ಮಶಾಸ್ತ್ರನ ಫಾಲೋ ಮಾಡಕ್ ಹೋದಾಗ ನನ್ನಲ್ಲಿ ಇನ್ನೊಂದು ಪ್ರಮಾಣ ಇದೆ ಅಂತ ನನ್ಗೆ ಗೊತ್ತಾಯ್ತು. ಅದನ್ನೇನ್ ಮಾಡ್ತಾರೆ, ಮುಂದಿನ ವಾಕ್ಯದಲ್ಲಿ ಏನ್ ಮಾಡ್ತಾರೆ, ಅದನ್ನ ಹೇಳ್ತಾರೆ. ನನ್ನಲ್ಲಿ ಬೇರೆ ಒಂದು ಪ್ರಮಾಣ ಇದೆ, ಧರ್ಮಶಾಸ್ತ್ರ ಪ್ರಮಾಣ ಒಂದು ಕೊಡಲ್ಪಟ್ಟಿದೆ. ಆ ಧರ್ಮಶಾಸ್ತ್ರ ಪ್ರಮಾಣ ದೇವ್ರು ಕೊಡಕ್ಕಿಂತ ಮೊದ್ಲೇ ನನ್ನೊಡ ಇನ್ನೊಂದು ಪ್ರಮಾಣ ರೂಲ್ ಮಾಡ್ತಾ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು, ನಾನು ಕಂಡಿಡ್ಕೊಂಡೆ. ಹಾಗಾಗಿ ಆ ಧರ್ಮಶಾಸ್ತ್ರ ನನ್ನಲ್ಲಿರುವಂತ ಪ್ರಮಾಣನ, ಪಾಪದ ಪ್ರಮಾಣನ ತೋರ್ಸ್ಕೊಡ್ತು. ಅಲ್ಲಿವರೆಗೆ ನನಗೆ ನನ್ನಲ್ಲಿ ಒಂದು ಪ್ರಮಾಣ ನನ್ನ ರೂಲ್ ಮಾಡ್ತಾ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಧರ್ಮಶಾಸ್ತ್ರದ ಮೂಲಕವೇ ಅದನ್ನ ಕಂಡುಕೊಂಡೆ. ಆದ್ರೆ ನನ್ನಿಂದ ಧರ್ಮಶಾಸ್ತ್ರ ಹೇಳಿದಂತೆ ಮಾಡಕ್ಕಾಗ್ತಾ ಇಲ್ಲ. ಬದಲಾಗಿ ನನ್ನ ನೋಡಿದೆಯಲ್ಲ ಪ್ರಮಾಣ, ಅದೇನ್ ಹೇಳ್ತಾ ಇದ್ದೀನೋ ಅದನ್ನ ಪ್ರಕಾರ ಮಾಡಕ್ಕಾಗ್ತಾ ಇದೆ. ಹಂಗಾದ್ರೆ ನಾನು ಹೆಂಗಿದ್ದೀನಿ, ನನ್ನ ಸ್ವಭಾವ ಹೆಂಗಿದೆ, ನನಗೆ ಎಷ್ಟು ಕೆಟ್ಟವನಾಗಿದ್ದೀನಿ ಅಂತ ಧರ್ಮಶಾಸ್ತ್ರ ನಂಗೆ ತೋರ್ಸ್ಕೊಟ್ಬಿಡ್ತು. ಕರೆಕ್ಟಾ? ಈ ರೀತಿ ಬಂದೇನ್ ಮಾಡ್ತಾರೆ, ನಿಂತ್ಕೊಳ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರಿಗೂ ಬೇಕಾಗಿದ್ದು ಇದೆ. ಪ್ರತಿಯೊಬ್ಬ ಮನುಷ್ಯನು ಹಿಂಗೆ ಇರ್ಬೇಕು. ನಿನಗೆ ಪ್ರಶ್ನೆ ಬರ್ಬೋದು, ಅಲ್ಲ ಯಾಕೆ ದೇವ್ರ ಮುಂದೆ ನಾವು ಹೀಗಾಗ್ಬೇಕು ಅಲ್ವಾ? ದೇವ್ರು ನಮ್ಮನ್ನ ಪರಿಪೂರ್ಣವಾದಂತ ವ್ಯಕ್ತಿಗಳ ಸೃಷ್ಟಿ ಮಾಡಿ ಪಾಪವಿಲ್ಲದವರಾಗಿದ್ರೆ
ಅಲ್ವಾ? ಪಾಪವಿಲ್ಲದವರಾಗಿ ನಾವು ಇರೋಕ್ಕೆ ದೇವ್ರು ನಮ್ಗೆ ಮಾಡಕ್ಕಾಗ್ತಿಲ್ವಾ ಅಂದ್ರೆ ಖಂಡಿತ ಮಾಡ್ಬೋದಾಯ್ತು. ಹಾಗೇನ ಮಾಡಿದ್ರೆ ನಾನು ಮೊದ್ಲೇ ಹೇಳ್ದಾಗೆ ನಾವು ಏನಾಗ್ತಿರ್ಲಿಲ್ಲ, ಮನುಷ್ಯರಾಗ್ತಿರ್ಲಿಲ್ಲ. ಬದಲಾಗಿ ಯಂತ್ರಗಳು, ರೋಬೋಟ್ ಆಗ್ತಿದ್ವಿ. ನಮ್ಮ ಇಷ್ಟ ಬಂದ ಹಾಗೆ ನಾವು ಏನು ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ. ದೇವ್ರು ಏನ್ ಹೇಳ್ಕೊಡ್ತಾರೋ, ದೇವ್ರು ಒಳ್ಳೆ ಪ್ರಮಾಣ ಇಟ್ಟಿರ್ತಾರೆ, ಒಳ್ಳೆ ಪ್ರಮಾಣ ಫಾಲೋ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ, ಇನ್ನೇನಿಲ್ಲ. ಸಸ್ಯಗಳಿಗೆ ಇಟ್ಟಿದಾರಲ್ವಾ, ಈ ಸಸ್ಯಗಳೆಲ್ಲ ನೋಡ್ತಿರಲ್ವಾ, ಸಸ್ಯಗಳಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಸಾಫ್ಟ್ವೇರ್ ಅಂತ ನಾನು ಹೇಳೋ ಉದ್ದೇಶ ಏನಂದ್ರೆ ಅದ್ರಲ್ಲಿ ಒಂದು ಗುಣ ಇರುತ್ತೆ, ಒಂದು ಬೀಜದಲ್ಲಿ ಆ ಗುಣ ಇರುತ್ತೆ. ಈ ಬೀಜ ಇಷ್ಟೇ ಇದು ಗಿಡವಾಗೆ ಬೆಳಿಬೇಕು, ಈ ತರ ಹಣ್ಣುಗಳನ್ನ ಕೊಡ್ಬೇಕು, ಇಷ್ಟು ಹಸಿರಾಗಿರ್ಬೇಕು, ಎಲ್ಲ ಅದ್ರಲ್ಲಿ ಇರುತ್ತೆ. ಅದ್ರ ರೀತಿಯಾಗಿ ಬರುತ್ತೆ ಅಷ್ಟೇ. ಅದು ಬಿಟ್ಟು ಅದೇನ್ ಮಾಡಕ್ಕಾಗಲ್ಲ. ನಾವು ಕೂಡ ಹಂಗೆ ಇರ್ತಾ ಇದ್ವಿ. ದೇವ್ರೇನ್ ನಮ್ಮಲ್ಲಿ ಇಷ್ಟು ಬಯಸಿದ್ರು ಅದೇ ನಾನು ನೋಡಕ್ತಿತ್ತು, ಅದೇ ನಾನು ಮಾಡ್ತಾ ಇದ್ವಿ. ಬಟ್ ದೇವ್ರು ನಮ್ಮನ್ನ ಆ ರೀತಿ ಸೃಷ್ಟಿ ಮಾಡಿಲ್ಲ. ಒಳ್ಳೇದು ಕೆಟ್ಟದ್ದು ಯಾವ್ದು ನಾನೇ ಆಯ್ಕೆ ಮಾಡ್ಬೇಕು. ಆದ್ರೆ ನನಗೆ ಒಳ್ಳೇದರ ಪರಿಣಾಮ ಏನು ಗೊತ್ತಿಲ್ಲದ ಕಾರಣದಿಂದ ಮೊದಲು ಏನ್ ಆಯ್ಕೆ ಮಾಡ್ಬಿಟ್ಟೆ, ಕೆಟ್ಟದ್ದು ಆಯ್ಕೆ ಮಾಡ್ಕೊಂಡ್ಬಿಟ್ಟೆ. ಒಳ್ಳೇದು ಗೊತ್ತಿಲ್ಲ ನನಗೆ, ಕೆಟ್ಟದ್ದು ಒಳ್ಳೇದಂತ ತಿಳ್ಕೊಂಬಿಟ್ಟೆ. ಕೆಟ್ಟಕ್ಕೆ ನಾನು ಮಾರ್ಬಿಟ್ಟೆ. ಮಾರಾದ್ಮೇಲೆ ತುಂಬಾ ದಿವಸಗಳಾದ್ಮೇಲೆ ಅದರ ಆಳ್ವಿಕೆನಲ್ಲಿ ನಡೀತಾ ಇರ್ಬೇಕಾದ್ರೆ ಅವಾಗ ದೇವ್ರು ಒಳ್ಳೇದ್ ಕೊಟ್ರು. ಆಗ ಒಳ್ಳೇದಿಟ್ಟು ನೋಡ್ಬೇಕಾದ್ರೆ ನನ್ನಲ್ಲಿ ಎಷ್ಟು ಕೆಟ್ಟದಿದೆ ಅಂತ ನಂಗೆ ಗೊತ್ತಾಯ್ತು. ಈಗ ಈ ಕೆಟ್ಟದನ್ನ ಬಿಡಿಸ್ಬೇಕಂತ ನಾನು ಆಸೆ ಪಡ್ಬೇಕು. ಆಸೆ ಪಟ್ರೆ ಮಾತ್ರ ದೇವ್ರು ಇನ್ನೊಂದ್ ದಾರಿನ ಕೊಡ್ತಾರೆ. ಇಲ್ಲ ನಾನು ಕೆಟ್ಟದಲ್ಲೇ ಇರ್ತೀನಿ ದೇವ್ರೆ, ನನ್ಗೇನು ಒಳ್ಳೇದ್ ಬೇಡ ಅಂದ್ರೆ ದೇವ್ರು ಯಾವ್ದೇ ದಾರಿ ಕೊಡೋದ್ರಿಂದ ಯಾವ್ದೇ ಯೂಸ್ ಇಲ್ಲ. ಹಾಗಾಗಿ ಕ್ರಿಸ್ತನ ಪ್ರಿಯ ಸಹೋದರರೇ, ಈಶೋನ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಕಂಡಿಟ್ಕೊಳ್ತಾರೆ. ಹಾಗೆ ದೇವ್ರ ಮಕ್ಳು ನಾವೇನ್ ಮಾಡೋಣ, ಅದ್ರಲ್ಲಿ ನಾವು ಮುಂದಿನ ವಾಕ್ಯ ನೋಡ್ಬೇಕಾದ್ರೆ ಹೋದ್ರಿ ಗಲಾತ್ಯದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ. ಶರೀರದ ಆಶೆಯು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಶರೀರಕ್ಕೆ ವಿರುದ್ಧವಾಗಿದ್ದಾನೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ವಿರೋಧವಾಗಿವೆ. ನೋಡಿ, ಶರೀರ ಭಾವ, ಪಾಪ ಸ್ವಭಾವ, ಇದೆಲ್ಲ ಏನಪ್ಪಾ ಅಂದ್ರೆ ಹೇಗಿದೆ ಅಂದ್ರೆ ನಾವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಒಂದಕ್ಕೊಂದು ಹೋರಾಡುತ್ತಿದೆ. ನೋಡ್ರಿ, ಈಗ ಫೈಟಿಂಗ್ ಅಂದ್ರೆ ಈ ಟಾಪಿಕ್ ನಾನು ಮುಂದೆ ಹೋಗೋಣ. ಈಗ ಒಬ್ರ ಜೊತೆ ನಾವು ಜಗಳ ಮಾಡ್ತೀವಿ ಅಂದ್ರೆ ಏನರ್ಥ, ಅವ್ರನ್ನ ಎದುರಿಸುವಂತ ಸಾಮರ್ಥ್ಯ ನಮ್ಗಿದೆ ಅಂತ ಅರ್ಥ. ಆ ಹೋರಾಟ ನಮ್ಗೆ ಇರ್ಬೇಕಂದ್ರೆ ಯೋಚನೆ ಮಾಡ್ರಿ, ಈ ಪಾಪದ ಸ್ವಭಾವೇ ಬಲಿಷ್ಠವಾಗಿರ್ಬೇಕಾದ್ರೆ ಅದನ್ನ ಎದುರಿಸುವಂತ ಯಾವುದೇ ಪ್ರಮಾಣವಿಲ್ದಾಗ ಏನು ಮಾಡಂಗಿಲ್ಲ. ನನ್ನಿರುವಂತ ಪಾಪವನ್ನ ಎದುರಿಸುವಂತ ದೊಡ್ಡ ಶಕ್ತಿ ನನ್ನಲ್ಲಿ ಇನ್ನೊಂದು ಆಪೋಸಿಟ್ ಶಕ್ತಿ ನನಗಿಲ್ಲ ಅಂದ್ಮೇಲೆ ಪಾಪವೇ ಮೇಲುಗೈ ಆಗಿರುತ್ತೆ, ಅದೇ ಗೆಲ್ಲುತ್ತೆ ಯಾವಾಗ್ಲೂ. ನಾವ್ ಇಲ್ಲಿವರೆಗೂ ನೋಡಿದಂತ ವಿಚಾರ ಇದು ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವಿಟ್ಟು ನೋಡಿದಾಗ ಧರ್ಮಶಾಸ್ತ್ರದ ಮುಂದೆ ಪಾಪದ ಸ್ವಭಾವ ಮೇಲುಗೈ ಸಾಧಿಸ್ತಾ ಇದೆ, ಅದು ಬಲಿಷ್ಠವಾಗಿದೆ, ಅದರ ತೀವ್ರತೆ ಹೆಚ್ಚಿದೆ. ಆದ್ರಿಂದ ಧರ್ಮಶಾಸ್ತ್ರ ಏನ್ ಮಾಡಕ್ಕಾಗ್ತಿಲ್ಲ, ಅದರ ನ್ಯಾಯ ನೀತಿ ವಿಧಿಗಳು ನನ್ನನ್ನ ಇದನ್ನ ಜಯಿಸಕ್ಕೆ ಆಗ್ತಾ ಇಲ್ಲ ಅಂತ ವಿಶ್ವನ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ಓಕೆನಾ ಸರ್, ನಿಮ್ಗೆ ಇದು ಅರ್ಥವಾಗಿರ್ಬೋದು ಅನಿಸ್ತಾ ಇದ್ದೀನಿ. ಕ್ರಿಸ್ತನ ಪ್ರಿಯ ಸಹೋದರರೇ, ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಈ ಪಾಯಿಂಟ್ ನಾನು ಯಾಕೆ ಇಷ್ಟೊಂದು ಹೇಳೋದೇ ಹೇಳ್ಬೇಕಾಗ್ತಿದೆ, ಇಷ್ಟು ಡೀಪ್ ಆಗಿ ಆಗ್ಬೇಕಾಗಿದೆ ಅಂತ ನೋಡ್ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಪ್ರತಿಯೊಬ್ಬರು ಇದು ನಮ್ಮ ಹೃದಯದ ಭಾವನೆಗಳು, ಇದು ನಮ್ಮ ಹಾರ್ಟಿಗೆ ಟಚ್ ಆಗ್ಬೇಕಷ್ಟೇ. ಕರೆಕ್ಟಾ? ಎಲ್ಲಿಗೆ ಯಾರಿಗೆ ರೋಗ ಇದೆಯೋ ಅವ್ರಿಗೆ ವೈದ್ಯನ ಬೇಕು, ಯಾರಿಗೆ ಪಾಪ ಇದೆ ಅಂತ ಮನಸ್ಸಿದೆಯೋ ಆತನಿಗೆ ರಕ್ಷಕನ್ ಬೇಕು. ಎಲ್ಲಿವರೆಗೂ ಅದು ನಮ್ಗಿಲ್ವೋ ಅಲ್ಲಿ ರಕ್ಷಕನು ಬೇಕಾಗಿಲ್ಲ. ಎಲ್ಲಿವರೆಗೂ ನನ್ನಲ್ಲಿ ಪಾಪ ಇಲ್ಲ ಅಂತ ತಿಳ್ಕೊಳ್ತೀನೋ ಅಲ್ಲಿವರೆಗೂ ನಾನು ಕೃಪಾಸನದ ಮುಂದೆನೂ ಹೋಗಲ್ಲ, ನನಗೆ ಅದ ಅವಶ್ಯಕತೆನೂ ಇಲ್ಲ, ನನ್ ಕ್ಷಮಾಪಣೆನೂ ಕೇಳಲ್ಲ. ಈ ನಾಲೆಜ್ ನನ್ಗೆ ಬೇಕು. ಅದಿಲ್ಲಿ ಸಿಗುತ್ತೆ, ಯಾರು ದೇವರ ಆತನ ನಿಜವಾಗ್ಲೂ ಫಾಲೋ ಮಾಡ್ಬೇಕಂತ ಬಯಸ್ತಾರೋ ಅಲ್ಲಿ ಕಂಡಿಡಿತಾರೆ. ಅದೆಲ್ಲ ಕೂಡ ಅಪೊಸ್ತಲ ಪಾಲ್ನ ಬರಹದಲ್ಲಿ ಮೂಲಕ, ಅಪೊಸ್ತಲ ಪಾಲ್ ರೈಟಿಂಗ್ಸ್ ಅಲ್ಲಿ ಆತನು ನಿಜವಾಗ್ಲು ಅಲ್ವಾ, ಅಪೊಸ್ತಲ ಪಾಲ್ ಒಬ್ಬ ಪ್ರಾಮಾಣಿಕವಾದಂತ ಧರ್ಮಶಾಸ್ತ್ರ ಅನುಸರಿಸಿದಂತ ವ್ಯಕ್ತಿಯಾಗಿದ್ರು. ಅದರಿಂದ ಅವರ ಮನಸ್ಸಿನಲ್ಲಿ ಆದಂತ ಬದಲಾವಣೆಗಳನ್ನ ಇಲ್ಲಿ ಬರೆದಿದ್ದಾರೆ. ಖಂಡಿತವಾಗ್ಲು ಈ ರೀತಿ ಯಾರು ಬರ್ದಿಲ್ಲ ನೋಡ್ರಿ, ಹಲವಾರು ವಿಷಯಗಳನ್ನ ಬರೆದಿದ್ದಾರೆ. ನಮ್ಮ ನಿಜವಾದ ಗುಣ ಸ್ವಭಾವನ ಈ 7th and 8th ಚಾಪ್ಟರ್ ರೋಮಪುರದವರಿಗೆ ಬರೆದಂತ ಪತ್ರಿಕೆ ತುಂಬಾ ಸ್ಪಷ್ಟವಾಗಿ ನಮಗೆ ಎತ್ತು ತೋರಿಸುತ್ತೆ. ಸೊ ದೇವರಿಗೆ ಇಷ್ಟವಾದ್ರೆ ಮುಂದಿನ ವಾರದಲ್ಲಿ ಇದರ ಹಲವಾರು ವಿಷಯವನ್ನು ನೋಡೋಣ, ಇನ್ನೂ ಕೂಡ ಬ್ಯೂಟಿಫುಲ್ ಆಗಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 7th and 8th ಚಾಪ್ಟರ್ ತುಂಬಾ ಮುಖ್ಯವಾಗಿದೆ. ಪಾಸ್ ಟೈಮ್ ಕೂಡ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಮೆಡಿಟೇಟ್ ಮಾಡಿ, ಪ್ರಯೋಜನವಾಗಿರುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿ ಇದೆಯಾ? ನಾನು ಮಾತಾಡಿದಲ್ಲಿ ಅರ್ಥವಾಗ್ತಿರೋಂಥ ವಿಷಯ ಏನಾದ್ರೂ ಇದೆಯಾ? ಅರ್ಥವಾಗ್ತಿದೆಯಾ? ಎಲ್ರಿಗೂ ಅರ್ಥವಾಯ್ತಾ? ಏನಾದ್ರೂ ನಿಮ್ಗೇನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು, ಅವಾಗ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದ್ರೆ. ಏನಿಲ್ಲ ಬ್ರೋ. ಓಕೆ, ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಅರ್ಥ ಆಗ್ತಿದ್ಯಾ? ಸರಿ.
ಹಾಗಾದ್ರೆ ನಾವು ಇವತ್ತು ನಾವು ರಾತ್ರಿ ಗೀತನ ಓದಿ ಮುಗಿಸೋಣ. ಉಳಿದಿರುವಂತ ಒಂದು ವಾಕ್ಯವನ್ನ ಏನ್ ಮಾಡೋಣ, ಗಲಾತ್ಯದವರಿಗೆ, ಈಗ ನಾವು ರೋಮಪುರದವರಿಗೆ 7:15 ಇದ್ವಿ, 7:16 ಇಂದ ನೆಕ್ಸ್ಟ್ ಟೈಮ್ ನಾವು ನೋಡೋಣ. ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಆಮೇಲೆ ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಎಸ್ ಪ್ಲೀಸ್. ಬ್ರದರ್ ಓದ್ಲಾ? ಸಿಸ್ಟರ್ ಓದಿ, ಸಿಸ್ಟರ್ ಓದಿ. ಇದೇ ನಿಮಗೆ ಅವಶ್ಯವಾದ ವಿಶ್ರಾಂತಿ. ಬಳಲಿದವರನ್ನು ಅಂತಿದ್ದಾರೆ. ಬಳಲಿದವರನ್ನು ವಿಶ್ರಮಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪದೇಶವು ಇದೆ. ಯೆಶಾಯ 28:12. ನಾವು ಕರ್ತನ ವಾಗ್ದಾನದಲ್ಲಿ ವಿಶ್ರಾಂತಿಗೊಂಡಿದ್ದೇವೆ, ನಾವು ಆತನ ಬಲದಲ್ಲಿ ವಿಶ್ರಾಂತಿಗೊಂಡಿದ್ದೇವೆ ಮತ್ತು ಆತನು ನಮಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ ಎಂಬ ಭರವಸೆಯಲ್ಲಿ ವಿಶ್ರಾಂತಿಗೊಂಡಿದ್ದೇವೆ. ನಮ್ಮನ್ನು ಕರೆದಾತನು ತಾನು ಹೇಳಿದ ತನ್ನ ಎಲ್ಲಾ ಶುಭ ವಾರ್ತೆಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆಂದು ನಾವು ಬಲ್ಲೆವು. ಈ ಸಮಾಧಾನ ಅಥವಾ ವಿಶ್ರಾಂತಿಯು ಪವಿತ್ರಾತ್ಮನ ವಿಶೇಷವಾದ ಆಶೀರ್ವಾದವಾಗಿದೆ. ನಾವು ಎಷ್ಟರ ಮಟ್ಟಿಗೆ ಈ ಪವಿತ್ರಾತ್ಮ, ದೇವರ ಪರಿಶುದ್ಧ ಮನಸ್ಸು, ಪರಿಶುದ್ಧ ಆಲೋಚನೆ ಹೊಂದುತ್ತೇವೋ ಅಷ್ಟರ ಮಟ್ಟಿಗೆ ಈ ಸಮಾಧಾನವು ನಮ್ಮಲ್ಲಿ ತುಂಬಿರುವುದು. ಇದೊಂದು ಸರಳ ಪ್ರಮಾಣದ ವಿಷಯವಾಗಿದೆ. ನಾವು ಕೃಪೆಯಲ್ಲಿ, ಕರ್ತನ ಜ್ಞಾನದಲ್ಲಿ, ಸತ್ಯದ ಜ್ಞಾನದಲ್ಲಿ ಬೆಳೆಯುತ್ತಾ ಹೋದಂತೆ ಇವು ನಮ್ಮನ್ನು ಸಾಂತ್ವನಗೊಳಿಸುತ್ತದೆ, ನಮ್ಮನ್ನು ಬಲಪಡಿಸುತ್ತದೆ. ನಾವು ಪ್ರತಿದಿನವೂ ಅತ್ಯಧಿಕವಾದ ದೇವರ ಸಮಾಧಾನವನ್ನು ಹೊಂದಿಕೊಳ್ಳಬಹುದು ಮತ್ತು ಆತನ ಪ್ರೀತಿಯಲ್ಲಿ ನಾವು ನೆಲೆಸಿರಬಹುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸರಸರೇ ನೋಡ್ರಿ, ದೇವರ ವಾಗ್ದಾನಗಳನ್ನ ನೆನಪಿಟ್ಕೊಳ್ಳೋಣ. ಅದು ನಮಗೆ ಕೊಡುವಂತ ವಿಶ್ರಾಂತಿಯಾಗಿದೆ. ಅದ್ರ ಬಗ್ಗೆ ಹಲವಾರು ವಿಷಯವನ್ನ ಇವತ್ತಿನ ರಾತ್ರಿಗೆ ಮಾತಾಡಲ್ಪಟ್ಟಿದೆ. ಅದರಿಂದ ಮೆಡಿಟೇಟ್ ಮಾಡ್ರಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಪ್ರಯೋಜನವಾಗಿರುತ್ತೆ. ಸರಸರೇ, ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಎಲ್ಲೊಬ್ಬ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು, ಸರ್ವಶಕ್ತನು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಸಂಜೆ ವೇಳೆ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ಇದುವರೆಗೆ ಸತ್ಯವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಸಹ ಬಿಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವಾಗಿ ತಂದೆ, ಅವ್ರಿಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ತಂದೆ. ನಾವು ವಾಕ್ಯವನ್ನು ನಾವೆಲ್ಲರೂ ಕೇಳಿದ್ದೀವಪ್ಪ ತಂದೆ. ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಸರಿಪಡಿಸಿಕೊಂಡು ತಂದೆ, ಮುಂದಿನ ದಿನಗಳಲ್ಲಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ, ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಈ ವಾರ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವರು ಸಹ ತಂದೆ ಮುಂದಿನ ವಾರ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗೆ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇದ್ರಿಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು ಕೃಷ್ಣ ಪ್ರೀತಿಯ ಸೌರ್ಯರೇ. ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ ಬ್ರದರ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Thank you, brother. Thank you. God bless you. Brothers and sisters. Namaste all brothers and sisters. Good night, Namaste. brothers and sisters. ನಮಸ್ತೆ. Good night. Srikanth brother, Ravi brother, Mohanraj brother. ನಮಸ್ತೆ ಬ್ರದರ್. ನಮಸ್ತೆ. ಅದಕ್ಕೆ ತಂಗಿ ಶಾಂತ ಮಾಸ್ಟರ್, ಶ್ರೀಕಾಂತ್ ಬ್ರದರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ರೀ. ನಮಸ್ತೆ. ಗುಡ್ ನೈಟ್. ನಮಸ್ತೆ, ಎಲ್ಲಾರ್ಗು ನಮಸ್ತೆ. ನಮಸ್ತೆ. ಗುಡ್ ನೈಟ್. Namaste, brothers and sisters. ನಮಸ್ತೆ ಅಪ್ಪ. Namaste. ಸುಲ್ತಾನ್. Namaste, brothers and sisters. ನಮಸ್ತೆ ಅಪ್ಪ. ಸುಲ್ತಾನ್. Good night. Bye bye. Namaste. Good night, bye bye.